ನಮಸ್ಕಾರ ಸ್ನೇಹಿತರೆ, ಕಿಶೋರ್ ಬ್ಲಾಗ್ಸ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಹೈಜೀನ್ ವಿಡಿಯೋನ ನಾನು 3ನೇ ಸರಿ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಮತ್ತೆ ವಾಪಸ್ ನನ್ನ ಎಲ್ಲ ಪಾಯಿಂಟ್ಸ್ ಗಳನ್ನು ಕೂಡ ಕನ್ವೆ ಮಾಡೋದ್ರಲ್ಲಿ ಸಫಲರಾಗ್ಬೋದು ಅಂತ ಅಂದುಕೊಂಡು ವಿಡಿಯೋನ ಶುರು ಮಾಡ್ತೀನಿ. ನಿನ್ನೆ ಒಂದ್ಸರಿ ರೆಕಾರ್ಡ್ ಮಾಡಿದ್ದೆ, ಸರಿ ಅನ್ಸ್ಲಿಲ್ಲ ನನಗೆ. ಇವತ್ ಮತ್ತೆ ರೆಕಾರ್ಡ್ ಮಾಡಿದ್ದೆ. ನಾನು ಫುಲ್ ಬ್ಯಾಕ್ ಗ್ರೌಂಡ್ ನಾಯ್ಸ್ ಎಷ್ಟು ಜಾಸ್ತಿ ಅಂತ ಇತ್ತು ಅಂತಂದ್ರೆ ಎಡಿಟಿಂಗ್ ಮಾಡುವಾಗ ನನಗೇನೆ ಆ ವಿಡಿಯೋನ ಕೇಳಿಸ್ಕೊಳ್ಳೋದು ಕಷ್ಟ ಆಗ್ತಾ ಇತ್ತು. ಈಗ ಮತ್ತೆ ಇನ್ನೊಮ್ಮೆ ಈ ವಿಡಿಯೋನ ರೆಕಾರ್ಡ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಒಟ್ಟಿನಲ್ಲಿ ಹೆಂಗಾರು ಸರಿನೇ ವಿಷಯ ಮುಟ್ಸ್ಬೇಕು ನನ್ನ ಜನರಿಗೆ ಅನ್ನೋ ಹಪ್ಪ ಅಷ್ಟಿದೆ ನನ್ನ ಒಳಗಡೆ. ಹಾಗಾಗಿ ನಾನು ಗಿವ್ ಅಪ್ ಮಾಡಿದೆ, ಮತ್ತೆ ವಿಡಿಯೋನ ರೆಕಾರ್ಡ್ ಮಾಡೋ ಪ್ರಯತ್ನದಲ್ಲಿ ಇದ್ದೀನಿ. ಹೈಜೀನ್ ಅಂತ ಬಂದಾಗ ಹೈಜೀನ್ ನಾವು ಕ್ಲೀನ್ ಆಗಿರೋದು ಮಾತ್ರನೇ ಅಲ್ಲ, ನಮ್ ಸುತ್ತಲಿರೋ ಪ್ರಕೃತಿನೂ ಕೂಡ ಅಷ್ಟೇ ಕ್ಲೀನ್ ಆಗಿ ಮೇಂಟೈನ್ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ ಆಗತ್ತೆ. ಹಾಗಾಗಿ ಸಾಧ್ಯ ಆದಷ್ಟು ಇದರಲ್ಲೂ ಕೂಡ ಸಸ್ಟೈನಬಲ್ ಅಪ್ರೋಚ್ ಬೇಕೇ ಬೇಕು. ಇವತ್ತು ಹೈಜೀನ್ ಅನ್ನ ನಾವು 3 ಲೇಯರ್ ಅಲ್ಲಿ ನೋಡೋಣ. ಒಂದು ದೇಹದ ಒಳಗಿನ ಸ್ವಚ್ಛತೆ, ಇನ್ನೊಂದು ದೇಹದ ಹೊರಗಿನ ಸ್ವಚ್ಛತೆ, ಇನ್ನೊಂದು ನಮ್ಮ ಸುತ್ತಲಿರೋ ಪರಿಸರದ ಸ್ವಚ್ಛತೆ. ದೇಹದ ಒಳಗಿನ ಸ್ವಚ್ಛತೆ ಅಂತಂದ್ರೆ ಏನು? ನಾವು ತಿನ್ನೋ ಆಹಾರ ಕೂಡ ಸಾಕಷ್ಟು ಪರಿಶುದ್ಧವಾಗಿರ್ಬೇಕು. ಸಾಧ್ಯ ಆದಷ್ಟು ಆರ್ಗ್ಯಾನಿಕ್ ಆಗಿ ಒಂದು ಕ್ಲೀನ್ ಆಗಿರುವಂತ ಆಹಾರನೇ ನಾವು ಕನ್ಸ್ಯೂಮ್ ಮಾಡಿದ್ರೆ ನಮ್ಮ ದೇಹದ ಒಳಗಿನ ಒಂದು ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಳೋದ್ರಲ್ಲಿ ಅದು ಕೂಡ ಒಂದು ಮೇನ್ ಪಾರ್ಟ್. ಇನ್ನೊಂದು ನಮ್ಮ ಯೋಚನೆ ಮಾಡೋ ರೀತಿ ಇರ್ಬೋದು, ನಮ್ಮೊಳಗಡೆ ಇರೋ ಎಮೋಷನ್ಸ್ ಇರ್ಬೋದು, ನಮ್ಮ ಕಾರ್ಯವೈಖರಿ ಇರ್ಬೋದು, ಇವೆಲ್ಲದರಲ್ಲೂ ಕೂಡ ಒಂದು ಹೈಜೀನ್, ಒಂದು ಪ್ಯೂರಿಟಿನ ಮೇಂಟೈನ್ ಮಾಡೋದು ತುಂಬಾನೇ ಮುಖ್ಯ ಆಗತ್ತೆ. ಒಂದು ಶುದ್ಧವಾಗಿ ನಾವು ನಮ್ಮ ಜೀವನ ಸಾಗ್ಬೇಕು ಅಂತಂದ್ರೆ ನಾವು ಹೇಗೆ ಯೋಚನೆ ಮಾಡ್ತೀವಿ, ನಮ್ಮೊಳಗಡೆ ಇರೋ ಯಾವ ಎಮೋಷನ್ಸ್ ಇದೆ, ಸಾಧ್ಯ ಆದಷ್ಟು ಒಂದು ಪಾಸಿಟಿವ್ ಎಮೋಷನ್ಸ್, ಕೈಂಡ್ನೆಸ್ ಇರ್ಬಹುದು, ಕಂಪ್ಯಾಷನ್ ಇರ್ಬಹುದು, ಇವೆಲ್ಲನೂ ಕೂಡ ಒಂದು ಸುತ್ತಲಿರೋರ ಬಗ್ಗೆ ಒಂದು ಪ್ರೀತಿ ಇರ್ಬಹುದು. ಇವೆಲ್ಲ ಒಂದು ಪಾಸಿಟಿವ್ ಎಮೋಷನ್ಸ್ ನ ಜೊತೆಗೆ ನಾವು ಬದುಕಿದಾಗ ಇರೋ ರೀತಿನೇ ಬೇರೆ. ಇಲ್ಲ ನೀವು ನೆಗೆಟಿವ್ ಎಮೋಷನ್ಸ್, ಕರಪ್ಷನ್ಸ್, ಪೊಲ್ಯೂಷನ್ಸ್ ಇವೆಲ್ಲನೂ ಮೈಂಡ್ ಒಳಗಡೆ ತುಂಬಿಕೊಂಡಿದ್ದಾಗ ಇರೋ ರೀತಿನೇ ಬೇರೆ. ಸಾಧ್ಯ ಆದಷ್ಟು ನಿಮ್ಮ ಮನಸ್ಸನ್ನು ಕೂಡ ಒಂದು ಪ್ಯೂರ್ ಆಗಿ ಮೇಂಟೈನ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ನಮ್ಮನ್ನ ಒಂದು ಪ್ಯೂರೆಸ್ಟ್ ಫಾರ್ಮ್ ಅಲ್ಲಿ ಇಟ್ಕೊಳ್ಳೋದು ಸಾಧ್ಯ ಆದ್ರೆ ಅದು ಸ್ಕಿನ್ ಅಲ್ಲೂ ಕೂಡ ರಿಫ್ಲೆಕ್ಟ್ ಆಗೋದಕ್ಕೆ ಶುರುವಾಗುತ್ತೆ. ನಾನು ಸಾಕಷ್ಟು ಅದ್ರ ನೋಡಿದ್ದೀನಿ. ಒಂದು ಪರಿಶುದ್ಧವಾದ ಮನಸ್ಸಿನಲ್ಲಿರುವಾಗ ಅವರ ಮುಖದಲ್ಲಿ ಒಂದು ನಿರ್ಮಲತೆ ಇರುತ್ತಲ್ಲ, ಆ ಒಂದು ಕ್ಲೆನ್ಲಿನೆಸ್ ಅಷ್ಟು ನೀಟಾಗಿ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಅಂದ್ರೆ ಅವ್ರ ಮುಖ ನೋಡ್ತಿದ್ದಂಗೆ ನೀವು ಹೇಳ್ಬೋದು ಎಷ್ಟು ಪರಿಶುದ್ಧವಾದ ಮನಸ್ಸು ಇರ್ಬೋದು ಅವ್ರದ್ದು ಅನ್ನೋ ತರ ಸ್ಕಿನ್ ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಆತರ ಸಾಕಷ್ಟು ಅದ್ರನ್ನ ನಾನು ನೋಡಿದ್ದೀನಿ ಸರೌಂಡಿಂಗ್ ಅಲ್ಲಿ. ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ, ಇನ್ನರ್ ಪ್ಯೂರಿಟಿ ಅಷ್ಟೇ ಇಂಪಾರ್ಟೆಂಟು. ದೇಹವನ್ನ ನಾವು ಎಷ್ಟು ಪ್ಯೂರ್ ಆಗಿ ಕಾದ್ಕೊಳ್ತೀವೋ ಅಷ್ಟೇ ಮುಖ್ಯ ದೇಹದ ಒಳಗೆ ನಾವು ಹೇಗೆ ಯೋಚಿಸ್ತೀವಿ, ಯಾವ ರೀತಿ ಎಮೋಷನ್ಸ್ ಕ್ಯಾರಿ ಮಾಡ್ತೀವಿ, ಯಾವ ತರದ ಆಹಾರವನ್ನ ತಿಂತೀವಿ, ಅದು ಕೂಡ ಒಂದು ಸಸ್ಟೈನಬಲ್ ಒಂದು ಪ್ಯೂರೆಸ್ಟ್ ಜರ್ನಿನಲ್ಲಿ ತುಂಬಾ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಈಗ ನೆಕ್ಸ್ಟ್ ಮೇನ್ ಆಗಿ ಹೈಜೀನ್, ದೇಹದ ಹೊರಗಿನ ಹೈಜೀನ್ ಬಗ್ಗೆ ನಾವು ಮಾತಾಡೋದಾದ್ರೆ ಸಾಧ್ಯ ಆದಷ್ಟು ಕೆಮಿಕಲ್ ಫ್ರೀ ಪ್ರಾಡಕ್ಟ್ಸ್ ಗಳನ್ನ ಬಳಸಿದ್ರೆ ನಾವು ಒಂದು ಪ್ರಕೃತಿಗೂ ಹಾನಿ ಆಗಲ್ಲ, ನಮ್ಮ ದೇಹದ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು. ಸಾಧ್ಯ ಆದಷ್ಟು ಒಂದು ಹರ್ಬಲ್ ಬೇಸ್ಡ್ ಪ್ರಾಡಕ್ಟ್ಸ್ ಅನ್ನ ಉಪಯೋಗಿಸಿ. ಮನೆಯಲ್ಲೇ ನೀವು ರೆಡಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋ ಹಾಕಿದ್ರೆ ವೆಲ್ ಅಂಡ್ ಗುಡ್. ಇಲ್ಲ ಅಂತಂದ್ರೆ ಹೊರಗಡೆಯಿಂದ ತಗೋತೀರ ಅನ್ನೋ ಹಾಕಿದ್ರು ಕೂಡ ಆದಷ್ಟು ಸಸ್ಟೈನಬಲ್ ಪ್ರಾಡಕ್ಟ್ಸ್ ನಿಮ್ಮ ದೇಹವನ್ನು ಸ್ವಚ್ಛಗೊಳಿಸೋಕಿರ್ಬಹುದು, ನೀವು ಬಳಸೋ ವಸ್ತುಗಳನ್ನ ಸ್ವಚ್ಛಗೊಳಿಸೋಕಿರ್ಬಹುದು. ಪಾತ್ರೆ ತೊಳೆಯೋದ್ರಿಂದ ಹಿಡಿದು, ಬಟ್ಟೆ ತೊಳೆಯೋದ್ರಿಂದ ಹಿಡಿದು, ನಿಮ್ಮ ಶಾಂಪೂ ಇರ್ಬೋದು, ಸೋಪ್ ಇರ್ಬೋದು, ಟೂತ್ ಪೇಸ್ಟ್ ಇರ್ಬೋದು, ಇದೆಲ್ಲದರಲ್ಲೂ ಕೂಡ ಒಂದು ಸಸ್ಟೈನಬಲ್ ಪ್ರಾಡಕ್ಟ್ಸ್ ಅನ್ನ ನಾವು ಬಳಸ್ತಾ ಹೋದ್ರೆ ಹೈಜಿನಿಕ್ ಅನ್ನು ಕೂಡ ನಾವು ಸಸ್ಟೈನಬಲ್ ಅಪ್ರೋಚ್ ಅನ್ನ ಮೇಂಟೈನ್ ಮಾಡೋದಕ್ಕೆ ಸಾಧ್ಯ. ಅದ್ ನಾವು ಮಾತ್ರ ಕ್ಲೀನ್ ಆಗಿರಲ್ಲ, ನಮ್ಮ ಭೂಮಿ ಕೂಡ ಕ್ಲೀನ್ ಆಗಿರುತ್ತೆ. ಸೊ ಇಬ್ರಿಗೂ ಕೂಡ ಅಡ್ವಾಂಟೇಜ್. ನಾನ್ ಸಾಧ್ಯ ಆದಷ್ಟು ಮನೆಯಲ್ಲಿ ರೆಡಿ ಮಾಡ್ಕೊಳ್ತೀನಿ, ಶಾಂಪೂನ ರೆಡಿ ಮಾಡ್ಕೊಳ್ತೀನಿ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಸೋಪ್ನ ಬದಲಾಗಿ ಬಾಡಿ ಸ್ಕ್ರಬ್ ಅನ್ನ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಳೋದು ಸ್ಟಾರ್ಟ್ ಮಾಡಿದೀನಿ. ಅದಾದ್ಮೇಲೆ ಪಾತ್ರೆ ತೊಳೆಯೋದಕ್ಕೆ ಡಿಶ್ ವಾಷಿಂಗ್ ಲಿಕ್ವಿಡ್ ಕೂಡ ನಾನೇ ರೆಡಿ ಮಾಡ್ಕೊಳ್ತೀನಿ. ಟೂತ್ ಪೇಸ್ಟ್, ಹ್ಯಾಂಡ್ ವಾಶ್ ಲಿಕ್ವಿಡ್, ವಾಷಿಂಗ್ ಮಷೀನ್, ಇದು 3 ಕೂಡ ಇನ್ನು ಕಂಪ್ಲೀಟ್ಲಿ ಅಪೀಲಿಂಗ್ ಪ್ಲಸ್ ಸಸ್ಟೈನಬಲ್ ಎರಡೂ ಕೂಡ ಮ್ಯಾಚ್ ಆಗುವಂತ ಟರ್ಮ್ಸ್ ನಾನು ಇನ್ನೂ ಬಂದಿಲ್ಲ, ಪ್ರಯತ್ನದಲ್ಲಿದ್ದೀನಿ. ನಾವು ಹುಡುಕ್ತಾ ಹೋದ್ರೆ ಸಾಕಷ್ಟು ಇನ್ಫಾರ್ಮೇಶನ್ಸ್ ಆನ್ಲೈನ್ ಅವೈಲೇಬಲ್ ಇರುತ್ತೆ. ಫಸ್ಟ್ ನಮ್ಗೆ ಏನ್ ಬೇಕು ಅನ್ನೋ ಕ್ಲಾರಿಟಿ ಇರಬೇಕು. ಆಮೇಲೆ ಅದರಲ್ಲಿ ಸಸ್ಟೈನಬಲ್ ಆಲ್ಟರ್ನೇಟ್ ಏನು ಅನ್ನೋದನ್ನ ಹುಡುಕ್ಬೇಕು. ಆಮೇಲೆ ಆ ಸಸ್ಟೈನಬಲ್ ಆಲ್ಟರ್ನೇಟ್ ನಾವು ಹುಡುಕಿರೋದು ನಮಗ್ ಸೆಟ್ ಆಗ್ತಿದ್ಯಾ ಅನ್ನೋದನ್ನ ನೋಡ್ಬೇಕು. ಯಾಕೆಂದ್ರೆ ನಮಗೂ ಅಪೀಲಿಂಗ್ ಇರ್ಬೇಕು, ಆಗ ಮಾತ್ರ ನಾವು ಲಾಂಗ್ ಟರ್ಮ್ ಯೂಸ್ ಮಾಡಕ್ಕಾಗೋದು. ಇಲ್ಲ ಅಂತಂದ್ರೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಇದೆಲ್ಲ ಸ್ಟಾಪ್ ಆಗಿ ಹೋಗುತ್ತೆ.
ಸೊ ಆ ತಗೊಂಡಿರೋ ಆಲ್ಟರ್ನೇಟ್ ಏನಿದೆ ನಮಗ್ ಸೂಟೇಬಲ್ ಇದೆಯಾ ಅನ್ನೋದನ್ನ ನೋಡ್ಬೇಕು, ಇಲ್ಲ ಅಂದ್ರೆ ಅದ್ರಲ್ಲಿ ಸ್ವಲ್ಪ ಮಾಡಿಫಿಕೇಶನ್ಸ್ ಏನ್ ಮಾಡ್ಬೋದು ಅನ್ನೋದನ್ನ ಯೋಚನೆ ಮಾಡ್ಬೇಕು. ಕೆಲವು ವರ್ಷಗಳಾದ್ಮೇಲೆ ಒಂದು ಫೈನಲ್ ಪ್ರಾಡಕ್ಟ್ಸ್ಗೆ ನೀವು ತಾನಾಗಿ ಬಂದು ರೀಚ್ ಆಗ್ತೀರಾ. ಶುರುವಲ್ಲೇ ಒಂದೇ ದಿನಕ್ಕೇನೆ ಎಲ್ಲ ಫೈನಲ್ ರೀಚ್ ಆಗ್ತೀವಾ? ಇಲ್ಲ. ನಾನು ತುಂಬಾ ಪ್ರಾಡಕ್ಟ್ಸ್ ಗಳನ್ನ ಟ್ರೈ ಮಾಡಿದೀನಿ, ಅಥವಾ ಪಾತ್ರೆ ತೊಳೆಯೋದಕ್ಕೆ ಇರ್ಬೋದು, ಸ್ಕ್ರಬ್ಬರಿಗೆ ಇರ್ಬೋದು, ತುಂಬಾ 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 ಟ್ರಯಲ್ ಅಂಡ್ ಎರರ್ ಮೆಥಡ್ ಆಗಿದೆ. ಆದ್ರೆ ಫೈನಲಿ ನಮಗ್ ಯಾವ್ದು ಕಂಫರ್ಟ್ ಅನ್ನೋದನ್ನ ನಾವು ಕಂಡುಕೊಳ್ತೀವಿ. ಸೊ ಸ್ಕ್ರಬ್ಬರ್ ಇಂದ ಹಿಡಿದ್ವಿ, ಒಂದ್ ಸ್ಕ್ರಬ್ಬರ್ ಆದ್ರೂ ಕೂಡ ನಾವು ತಿಂಗಳಿಗೆ ಒಂದ್ ಸ್ಕ್ರಬ್ಬರ್ ಯೂಸ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ತಿಂಗಳಿಗೆ ಒಂದ್ ಸ್ಕ್ರಬ್ಬರ್ ಯೂಸ್ ಮಾಡ್ತೀವಿ ಅಂದ್ರೆ ವರ್ಷಕ್ಕೆ 12 ಸ್ಕ್ರಬ್ಬರ್ ಆಯ್ತು. ಅದ್ರ ಬದಲು ನೀವು ಆಲ್ಟರ್ನೇಟಿವ್ ತೆಂಗಿನ ನಾರನ್ನ ಯೂಸ್ ಮಾಡೋಕ್ ಸಾಧ್ಯ ಆದ್ರೆ, ಇಲ್ಲಾಂದ್ರೆ ಹೀರೆಕಾಯಿ ಸಿಪ್ಪೆ ಲೂಫ ಬರುತ್ತಲ್ಲ, ಅದನ್ನ ನಾನು ಯೂಸ್ ಮಾಡ್ತೀನಿ ಸಾಮಾನ್ಯವಾಗಿ. ಸ್ಟಾರ್ಟಿಂಗ್ ಅಲ್ಲಿ ಒಂಚೂರು ಅಂಟು ಅಂತ ಅನ್ಸುತ್ತೆ, ಒಂದ್ 4 ದಿನ ಬಳಸಿದ್ಮೇಲೆ ಅದು ಕೂಡ ಕಂಫರ್ಟೇಬಲ್ ಆಗಿ ಯೂಸ್ ಆಗುತ್ತೆ. ಹೀರೆಕಾಯಿ ಸಿಪ್ಪೆ ನಾರ್ ಬರುತ್ತಲ್ಲ, ಬೀಜ ಒಣಗಿಸಿದ ಮೇಲೆ ಬೀಜ ತೆಗೆದು ಆ ನಾರನ್ನ ಪಾತ್ರೆ ತೊಳೆಯೋದಕ್ಕೆ ಸ್ಕ್ರಬ್ಬರ್ ಆಗಿ ಉಪಯೋಗಿಸಬಹುದು ನಾವು. ಲೂಫಾ ಅದನ್ನೊಂದು ಬಲ್ಕಾಗಿ ತಗೊಂಡಿರ್ತೀನಿ, ಲೂಫಾನ ನಾನು ಪಾತ್ರೆ ತೊಳೆಯೋದಕ್ಕೆ ಉಪಯೋಗಿಸ್ತೀನಿ. ಒಂದ್ 10-15 ಸೋಪ್ ನಟ್ಸು ಜೊತೆಗೆ 1-2 ನಿಂಬೆ ಹಣ್ಣು ಕಟ್ ಮಾಡಿ ಹಾಕಿ 1 ಲೀಟರ್ ನೀರಿಗೆ ಹಾಕಿ ಅಥವಾ 1-2 ಲೀಟರ್ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಫ್ರಿಜ್ ಅಲ್ಲಿ ಇಟ್ಕೊಂಡ್ರೆ 1 ವಾರದವರೆಗೂ ಪಾತ್ರೆ ತೊಳೆಯೋದಕ್ಕಾಗತ್ತೆ. ಅದೇ ಸೋಸಿರೋ ಸೋಪ್ ನಟ್ಸು ನಿಂಬೆ ಹಣ್ಣನ್ನ ಮಿಕ್ಸರ್ ಜಾರ್ ಹಾಕಿ ಸುಮ್ಮನೆ ಒಮ್ಮೆ ಗ್ರೈಂಡ್ ಮಾಡಿ ಇಟ್ಕೊಂಡ್ರೆ, ನೀರು ಸೇರ್ಸಕ್ ಹೋಗ್ಬೇಡಿ, ಹಾಗೆ ಗ್ರೈಂಡ್ ಮಾಡಿ ಇಟ್ಕೊಂಡ್ರೆ ಫ್ರಿಜ್ ಅಲ್ಲಿ ಇಟ್ರೆ ಅದೇನೆ ನಿಮ್ಗೆ ಟಾಯ್ಲೆಟ್ ಕಮೋಡ್ ತೊಳೆಯೋದಕ್ಕೂ ಆಗತ್ತೆ, ವಾಶ್ ಬೇಸಿನ್ ತೊಳೆಯೋದಕ್ಕೂ ಆಗತ್ತೆ, ಸಿಂಕ್ ತೊಳೆಯೋದಕ್ಕೂ ಆಗತ್ತೆ. ಅದೇ ಪೇಸ್ಟ್ ಅಲ್ಲೇನೆ ನಾವು ತೊಳಿಬಹುದು, ಕ್ಲೀನ್ ಆಗಿ ಆಗತ್ತೆ. ಒಂದಂದ್ರೆ ನೀವು ತುಂಬಾ ಜಾಸ್ತಿ ದಿನ ಬಿಡಕ್ ಹೋಗ್ಬಾರ್ದು. ಡೈಲಿ ಅಥವಾ ಆಲ್ಟರ್ನೇಟ್ ಡೇಸ್ ಕ್ಲೀನ್ ಮಾಡ್ತಾ ಇದ್ರೆ ವಾಶ್ ಬೇಸಿನ್, ಟಾಯ್ಲೆಟ್ ಪಾಟ್ಸ್ ಇವೆಲ್ಲನೂ ಕೂಡ ಮೇಂಟೆನೆನ್ಸ್ ತುಂಬಾನೇ ಈಸಿ. ನಾವು ತಿಂಗಳಿಗೆ ಒಂದಿನ ಫುಲ್ ಕೈ ನೋವು ಬರೋವರೆಗೂ ಸ್ಕ್ರಬ್ ಮಾಡ್ಬೇಕಾದ ಅಗತ್ಯನೇ ಇಲ್ಲ. ದಿನ ಜಸ್ಟ್ 2 ಮಿನಿಟ್ಸ್ ಸ್ಕ್ರಬ್ ಮಾಡ್ಬಿಟ್ರೆ ಮುಗ್ದೆ ಹೋಯ್ತು. ಇಲ್ಲ ಇನ್ನೂ ಬೇಕು ಅಂತಂದ್ರೆ ವಿನೆಗರ್ ಉಪಯೋಗಿಸಬಹುದು, ಇಲ್ಲ ಸಮ್ಟೈಮ್ಸ್ ಏನೋ ಕರೆಗಳಿತ್ತು ಅಂತಂದ್ರೆ ಬೇಕಿಂಗ್ ಸೋಡಾ ಬೇಕಿದ್ರು ಉಪಯೋಗಿಸಬಹುದು. ನಮ್ ಕಿಚನ್ ಅಲ್ಲಿರೋ ಪ್ರಾಡಕ್ಟ್ಸ್ ಗಳಲ್ಲೇನೆ ಸಾಧ್ಯ ಆದಷ್ಟು ಮ್ಯಾನೇಜ್ ಆಗ್ಬಿಡ್ಬೇಕು ಕ್ಲೀನಿಂಗು. ಇದು ನೀವು ಇರೋ ಡಿಟರ್ಜೆಂಟ್ ಖಾಲಿ ಆಗೋವರೆಗೆ ಕಾಯ್ಬೇಡಿ. ಯಾವ್ದಾದ್ರು ಒಂದು ಡಿಟರ್ಜೆಂಟ್ ಆಲ್ರೆಡಿ ನೀವು ಯೂಸ್ ಮಾಡ್ತಿರ್ತೀರಲ್ಲ, ಅದನ್ನ ತೆಗೆದು ಮೇಲ್ಗಡೆ ಸ್ಟೋರ್ ಮಾಡಿ. ಇವೆಲ್ಲಾನು ಟ್ರೈ ಮಾಡಿ. ಎಲ್ಲೋ ನಿಮ್ಗೆ ಸ್ಯಾಟಿಸ್ಫೈಯಿಂಗ್ ಆಗ್ಲಿಲ್ಲ ಅಂತಂದ್ರೆ 15 ದಿನಕ್ಕೊಮ್ಮೆ ಆ ಡಿಟರ್ಜೆಂಟ್ ಅನ್ನ ಯೂಸ್ ಮಾಡಿ. ಇನಿಷಿಯಲ್ ಡೇಸ್ ಗಳಲ್ಲಿ ನಾನು ಹೇಳ್ತಿರೋದು. ಸ್ಟಾರ್ಟಿಂಗ್ ಅಲ್ಲಿ ಒಮ್ಮೆಗೆ ಸ್ಯಾಟಿಸ್ಫೈಯಿಂಗ್ ಅಂತ ಅನ್ಸ್ಬೇಕು ಅಂತ ಇಲ್ಲ. ಈಗ ನಾನು ಎವ್ರಿ ಡೇ ಎಲ್ಲಾನು ವಾಶ್ ಮಾಡ್ತೀನಿ, ವಾಶ್ ಬೇಸಿನ್, ಕಮೋಡ್ ಎಲ್ಲಾನು ಜಸ್ಟ್ 2 ಮಿನಿಟ್ಸ್ ಎಲ್ಲಾನು ವಾಶ್ ಮಾಡ್ಕೊಂಡು ಬರೋದು ನಾನು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ನನ್ಗೆ ಯಾಕೆಂದ್ರೆ ಡೀಪ್ ಕ್ಲೀನಿಂಗ್ ಬೇಡವೇ ಬೇಡ ನನಗೆ. ಅದಕ್ಕೋಸ್ಕರ ಯಾವಾಗ್ಲೂ ಕ್ಲೀನ್ ಆಗಿರ್ಬೇಕು, ಯಾವಾಗ್ಲೂ ಸಿಂಕ್ ಕ್ಲೀನ್ ಇರ್ಬೇಕು, ಯಾವಾಗ್ಲೂ ವಾಶ್ ಬೇಸಿನ್ ಕ್ಲೀನ್ ಆಗಿರ್ಬೇಕು. ಜಸ್ಟ್ 2 ಮಿನಿಟ್ಸ್ ಒಂದೊಂದ್ ಜಾಗಕ್ಕೆ ನಾನು ಕೊಡೋದು ನನ್ಗೆ ಏನು ಕೂಡ ಕಷ್ಟ ಆಗಲ್ಲ, ನಾನು ಮ್ಯಾನೇಜ್ ಮಾಡ್ಕೊಳ್ತೀನಿ. ಹಾಗಾಗಿ ನನ್ಗೆ ಇದೆಲ್ಲ ಲಿಕ್ವಿಡ್ ಡಿಟರ್ಜೆಂಟ್ಸ್ ಇರ್ಬೋದು, ಜಸ್ಟ್ ಬಯೋ ಎನ್ಸೈಮ್ ಅನ್ನ ಯೂಸ್ ಮಾಡಿದ್ರು ಕೂಡ ನಮ್ಮನೆ ವಾಶ್ ಬೇಸಿನ್ ಕ್ಲೀನ್ ಆಗಿನೇ ಇರುತ್ತೆ. ಸೊ ಇವೆಲ್ಲಾನು ನೀವು ಒಮ್ಮೆ ಯೂಸ್ ಮಾಡುವಾಗ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮ ಹತ್ರ ಇವಾಗ ಆಲ್ರೆಡಿ ಲಿಕ್ವಿಡ್ ಡಿಟರ್ಜೆಂಟ್ ಏನ್ ಇರುತ್ತಲ್ಲ ಕ್ಲೀನಿಂಗಿಗೆ, ಅದು ಇರುವಾಗ್ಲೇನೆ ಇದನ್ನು ಟ್ರೈ ಮಾಡಿ. ಆಗ ಒಂದ್ ವೇಳೆ ನಿಮ್ಗೆ ಸ್ಯಾಟಿಸ್ಫೈಯಿಂಗ್ ಆಗ್ಲಿಲ್ಲ ಅಂತಂದ್ರೆ 15 ದಿನಕ್ಕೊಮ್ಮೆ ಆ ಡಿಟರ್ಜೆಂಟ್ ಅನ್ನ ಯೂಸ್ ಮಾಡಿ. ಆಮೇಲೆ ತಿಂಗಳಿಗೊಮ್ಮೆ ಆ ಡಿಟರ್ಜೆಂಟ್ ಅನ್ನು ಯೂಸ್ ಮಾಡಿ. ಈಗ ನೀವು ದಿನ ಆ ಡಿಟರ್ಜೆಂಟ್ ಯೂಸ್ ಮಾಡೋದ್ರ ಬದಲು ನೀವು 15 ದಿನಕ್ಕೊಮ್ಮೆ ಆ ಡಿಟರ್ಜೆಂಟ್ ಯೂಸ್ ಮಾಡಿದ್ರಿ, ಮಿಕ್ಕಿರೋ ದಿನ ಇದನ್ನ ಯೂಸ್ ಮಾಡಿದ್ರಿ ಅಂತ ಅಂದ್ರೆ ಖಂಡಿತ ಸ್ವಲ್ಪ ಅಂತೂ ಕೆಮಿಕಲ್ ಆಚೆ ಹೋಗೋದು ರೆಡ್ಯೂಸ್ ಆಯ್ತು ತಾನೆ. ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್. ನಾವು ಒಮ್ಮೆಗೆ 0 ರೀಚ್ ಆಗೋದು ಕಷ್ಟ ಆಗತ್ತೆ. ನಮಗೂ ಕೂಡ ಅದು ಕಂಫರ್ಟೇಬಲಿ ಸೆಟ್ ಆಗ್ಬೇಕು ಮೈಂಡಿಗೆ. ಒಮ್ಮೆಗೆ ನೀವು ರಶ್ ಮಾಡಿದ ತಕ್ಷಣ ರಿವಾಲ್ವ್ ಮಾಡುತ್ತೆ ಮೈಂಡು. ನಿಧಾನಕ್ಕೆ ಅಭ್ಯಾಸ ಆಗಿ ಅದಕ್ಕೆ ಹೇಗೂ ನೀವು ಒಂದು ಬ್ಯಾಕ್ ಆಫ್ ದ ಮೈಂಡ್ ಸೆಕ್ಯೂರಿಟಿ ಇರುತ್ತೆ. ಇದು ವರ್ಕ್ ಆಗಿಲ್ಲ ಅಂತಂದ್ರೆ ನನ್ನ ಹತ್ರ ಹೇಗೂ ಬ್ಯಾಕ್ ಎಂಡ್ ಅಲ್ಲಿ ಡಿಟರ್ಜೆಂಟ್ ಇದೆ ನಾನು ತಗೊಂಡಿರೋದು. ಒಂದ್ ವೇಳೆ ಕ್ಲೀನ್ ಆಗ್ಲಿಲ್ಲ ಇದ್ರಲ್ಲಿ ಅಂತಂದ್ರೆ ನಾನು ಅದನ್ನ ಯೂಸ್ ಮಾಡ್ಬೋದು, ಟ್ರೈ ಮಾಡಿ ನೋಡೋಣ ಅಂತ ಅನ್ಸುತ್ತೆ. ಅದೇ ನೀವು ಯಾವ್ದೇ ಡಿಟರ್ಜೆಂಟ್ ನೀವು ರೆಗ್ಯುಲರ್ ಯೂಸ್ ಮಾಡೋದನ್ನ ಮುಗಿಯೋವರೆಗೂ ಕಾದು ಆಮೇಲೆ ನೀವು ಇದನ್ನ ಟ್ರೈ ಮಾಡಿ ರೆಡಿ ಮಾಡ್ಕೊಳ್ಳೋಕ್ಕೂ ಟೈಮ್ ಹಿಡಿಯುತ್ತೆ. ಅಷ್ಟರಲ್ಲಾಗ್ಲೇ ನಿಮ್ಗೆ ಪೇಷನ್ಸ್ ಔಟ್ ಆಯ್ತು ಅಂತ ಅಂದ್ರೆ ಖಂಡಿತ ಅಯ್ಯೋ ಅದನ್ನ ತಂದು ಬಿಡೋಣ, ಸುಮ್ನೆ ಇವೆಲ್ಲ ರಗಡೆ ಹಾಕ್ಬೇಕು ಅಂತ ಅನ್ಸುತ್ತೆ. ಸೊ ಈಗ ಆಲ್ರೆಡಿ ಇರೋ ಡಿಟರ್ಜೆಂಟ್ ಇರ್ಲಿ, ಅದನ್ನ ಸೈಡಿಗೆ ಇಟ್ಟು ಮಧ್ಯ ಇವಾಗ ದಿನದಲ್ಲಿ ನೀವು ವಾರದಲ್ಲಿ 3 ಸರಿ ಕೆಮಿಕಲ್ ಇರೋ ಡಿಟರ್ಜೆಂಟ್ ಅನ್ನು ಯೂಸ್ ಮಾಡ್ತಿರೋರು ವಾರಕ್ಕೆ ಒಮ್ಮೆ ಯೂಸ್ ಮಾಡೋದಕ್ಕೆ ಸ್ಟೆಪ್ ಡೌನ್ ಮಾಡಿ. ಮಿಕ್ಕಿರೋ ದಿನ ಇದನ್ನ ಯೂಸ್ ಮಾಡಿ. ಆರ್ಗ್ಯಾನಿಕ್ಸ್ ಏನ್ ಸಸ್ಟೈನಬಲ್ ಪ್ರಾಡಕ್ಟ್ಸ್ ಇರುತ್ತಲ್ಲ ಅದನ್ನ ಯೂಸ್ ಮಾಡಿ. ಆಮೇಲೆ ನಿಧಾನಕ್ಕೆ ತಿಂಗಳಿಗೊಮ್ಮೆ ಆ ತರದ ಕೆಮಿಕಲ್ಸ್ ಯೂಸ್ ಮಾಡಿದ್ರೆ ಮಿಕ್ಕಿರೋ ಅಷ್ಟು ದಿನ ಇದನ್ನ ಯೂಸ್ ಮಾಡಿ. ಆಮೇಲೆ ನಿಧಾನಕ್ಕೆ ಕೆಮಿಕಲ್ ಫ್ರೀ ಆಗ್ಬೋದು. ಏನ್ ನೀವು ಈ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀರಲ್ಲ ಇದ್ರಲ್ಲೇನೆ ಆರ್ಗ್ಯಾನಿಕ್ ಆಗಿನೇ ಸಸ್ಟೈನಬಲ್ ಅಪ್ರೋಚ್ ಅಲ್ಲೇನೆ ಕೆಮಿಕಲ್ ಫ್ರೀ ಆಗಿನೇ ನೀವು ಇಡೀ ಮನೆನ ಕ್ಲೀನ್ ಆಗಿನೇ ಮೇಂಟೈನ್ ಮಾಡೋದು ಸಾಧ್ಯ ಆಗತ್ತೆ. ಖಂಡಿತವಾಗಿ ಸಾಧ್ಯ ಆಗತ್ತೆ, ಟ್ರಸ್ಟ್ ಮೀ.
ಸ್ಲೋಲಿ ಸಸ್ಟೈನಬಲ್ ಲೈಫ್ ಸ್ಟೈಲಿಗೆ ನಾವು ಅಡಾಪ್ಟ್ ಆಗ್ತಾ ಹೋಗ್ಬೇಕು. ಅಥವಾ ಇವಾಗ ನೀವೇನೋ ಒಂದು ಬೇರೆ ಯಾವ್ದೋ ಶಾಂಪೂನೇ, ಹೋಮ್ ಮೇಡ್ ಶಾಂಪೂನೇ ಯೂಸ್ ಮಾಡ್ತೀರಾ, ಒಮ್ಮೆ ಸ್ವಲ್ಪ ಅಂಟ್ ಅನ್ಸುತ್ತೆ ನಿಮ್ಗೆ. ಇವಾಗ ಅದೇ ಶಾಂಪೂ ಫೀಲ್ ಎಕ್ಸಾಕ್ಟ್ಲಿ ಇದ್ರಲ್ಲಿ ಸಿಗಲ್ಲ. ಅಂಟ್ವಾಳಕಾಯಿ, ಶಿಕಾಕಾಯಿ ಹಾಕಿ ನೀವು ದಾಸವಾಳ ಹೂವು ಜೊತೆಗೆ ಮೆಂತೆ ಜೊತೆಗೆ ನೀಮ್ ಬೀನ್ಸು ಎಲ್ಲ ಹಾಕಿ ನೀವು ಕುದಿಸ್ಕೊಂಡು ಸೋಸಿ ಇಟ್ಕೊಂಡ್ರು ಕೂಡ ಒಮ್ಮೆಗೆ ಆ ಎಕ್ಸಾಕ್ಟ್ ಶಾಂಪೂ ಫೀಲ್ ಬರಲ್ಲ. ಆದ್ರೆ ಒಂದ್ ವಾಶ್ ಇದನ್ನ ಯೂಸ್ ಮಾಡಿ, ಒಂದ್ ವಾಶ್ ಅದನ್ನ ಯೂಸ್ ಮಾಡಿ, ನಿಧಾನಕ್ಕೆ 2 ವಾಶ್ ಇದನ್ನ ನೀವು ಮಾಡ್ಕೊಂಡಿರೋದನ್ನ ಯೂಸ್ ಮಾಡಿ. ಗ್ರಾಜುವಲಿ ಮೈಂಡಿಗೂ ಅಡ್ಜಸ್ಟ್ ಆಗುತ್ತೆ. ಆಮೇಲೆ ನಿಧಾನಕ್ಕೆ ಶಾಂಪೂನ ಹೊರಗಡೆಯಿಂದ ತರೋದನ್ನ ಅವಾಯ್ಡ್ ಮಾಡಿ ನೀವು ಮಾಡ್ಕೊಂಡಿರೋದೇ ಕಂಟಿನ್ಯೂ ಮಾಡ್ತಾ ಹೋಗಿ. ಇವಾಗ ಪಾತ್ರೆ ತೊಳೆಯೋದಕ್ಕೂ ಅಷ್ಟೇ, ಒಂದೇ ಸರಿ ನಿಮ್ಗೆ ಸೋಪ್ ನಡ್ಸು ನಿಂಬೆ ಹಣ್ಣು ಅಡ್ಜಸ್ಟ್ ಆಗಲ್ವಾ? ಒಂದು ಡಿಶ್ ವಾಶ್ ಲಿಕ್ವಿಡ್ ಬಾರ್ ಏನು ಸೋಪ್ ಏನ್ ಬಂದಿರುತ್ತಲ್ಲ, ಆ ಸೋಪನ್ನ ತೆಗೆದಿಟ್ಟಿರಿ, ಇವಾಗ ಇರೋದನ್ನ ಆಚೆ ತೆಗೆದಿಟ್ಟಿರಿ, ಇದನ್ನ ಯೂಸ್ ಮಾಡಿ. ಯಾವತ್ತೋ ಒಮ್ಮೆ ಅರ್ಜೆಂಟಿಗೆ ಬೇಕಾದ್ರೆ ಅದು ಇದೆ ಅನ್ನೋ ಬ್ಯಾಕ್ ಆಫ್ ದ ಮೈಂಡ್. ಯಾಕಂದ್ರೆ ನಾವು ಇಷ್ಟು ವರ್ಷದಿಂದ ಅಭ್ಯಾಸ ಮಾಡ್ಕೊಂಡು ಬಂದಿದೀವಲ್ಲ, ಒಮ್ಮೆಗೆ ನಾವು ಚೇಂಜ್ ಮಾಡ್ತೀವಿ, ಎಲ್ಲಾನು ಒಟ್ಟಿಗೆ ಚೇಂಜ್ ಮಾಡ್ತೀವಿ ಅಂತ ಅಂದ್ರೆ ಮೈಂಡ್ ಅದನ್ನ ಸ್ವಲ್ಪ ತಗೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ನಿಧಾನಕ್ಕೆ ಒಮ್ಮೆಗೆ 0 ರೀಚ್ ಆಗಕ್ಕಾಗದೆ ಇರ್ಬೋದು, ನಾನು ಕೂಡ ಇನ್ನೂ ರೀಚ್ ಆಗಿಲ್ಲ. ಆದ್ರೆ ಗ್ರಾಜುವಲಿ ಸ್ಟೆಪ್ ಬೈ ಸ್ಟೆಪ್ ನಾವು ಹೋದಾಗ ನಿಧಾನಕ್ಕೆ ಅದೇನೆ ನಮ್ಮ ಲೈಫಲ್ಲಿ ನಾರ್ಮಲ್ ಆಗ್ಬಿಡುತ್ತೆ. ಅದನ್ನ ನಾವು ಅಚೀವ್ ಮಾಡ್ಬೇಕು. ಆಗ ನಿಮ್ಗೆ ಅದು ಬಿಟ್ಟು ಹೋಗಲ್ಲ, ಲಾಂಗ್ ರನ್ ವರ್ಗೂ ಸಸ್ಟೈನ್ ಆಗತ್ತೆ. ಇದನ್ನ ಟ್ರೈ ಮಾಡಿ. ಯಾಕೆಂದ್ರೆ ನಾನ್ ಇದೇ ತರ ಟ್ರೈ ಮಾಡಿರೋದು. ಪ್ರತಿಯೊಂದು ಬದಲಾವಣೆಗಳನ್ನು ಹಂತ ಹಂತವಾಗಿ ಬ್ಯಾಕ್ ಆಫ್ ದ ಮೈಂಡ್ ಇದು ವರ್ಕ್ ಆಗಿಲ್ಲ ಅಂದ್ರೆ ಈ ಆಪ್ಷನ್ಸ್ ಇದೆ, ಬಟ್ ಇದನ್ನ ನಾನು ಟ್ರೈ ಮಾಡಿ ನೋಡ್ತೀನಿ. ಈ ತರ ಟ್ರೈ ಮಾಡಿ ನೋಡಿದ್ದು ರಿಸಲ್ಟ್ ನನಗೆ ಕನ್ವಿನ್ಸಿಂಗ್ ಆಗತ್ತೆ. ಫಸ್ಟ್ ನಾವು ಟ್ರೈ ಮಾಡಿ ನೋಡ್ಬೇಕಾಗಿರೋದು ಅಷ್ಟೇನೆ. ಕೆಮಿಕಲ್ ಫ್ರೀ ಪ್ರಾಡಕ್ಟ್ಸ್ ಗಳನ್ನ ವೇಸ್ಟ್ ಬರೀ ನಾವು ಡಸ್ಟ್ಬಿನ್ ಹಾಕೋದು ಮಾತ್ರನೇ ಅಲ್ಲ, ಏನೆಲ್ಲ ಔಟ್ಲೆಟ್ಸ್ ಗಳಿಂದ ಆಚೆ ಹೋಗೋ ನೀರಿದೆ ನೋಡಿ, ಅದು ಕೂಡ ವೇಸ್ಟೇನೆ, ಅದು ಕೂಡ ಕೆಮಿಕಲ್ ಫ್ರೀ ಆಗ್ಬೇಕು. ಕಿಚನ್ ಔಟ್ಲೆಟ್ ಇರ್ಬೋದು, ವಾಶ್ ಬೇಸಿನ್ ಔಟ್ಲೆಟ್ ಇರ್ಬೋದು, ಬಾತ್ರೂಮ್ ಔಟ್ಲೆಟ್ ಇರ್ಬೋದು, ಟಾಯ್ಲೆಟ್ಸ್ ಗಳ ಔಟ್ಲೆಟ್ ಇರ್ಬೋದು, ಇದೆಲ್ಲದರಲ್ಲೂ ನಾವು ಏನ್ ಆಚೆ ಕೆಮಿಕಲ್ಸ್ ಕಳಿಸ್ತಾ ಇದೀವಲ್ಲ, ಇದನ್ನ ನಿಧಾನಕ್ಕೆ ಕೆಮಿಕಲ್ ಫ್ರೀ ಮಾಡ್ತಾ ಹೋಗ್ಬೇಕು ನಾವು. ಯಾಕೆಂದ್ರೆ ನಾವು ಬಳಸೋ ಹೈಜೀನ್ ಪ್ರಾಡಕ್ಟ್ಸ್ ಗಳೇನೆ ಆ ಕೆಮಿಕಲ್ ಇಂದ ಕೂಡಿರುವಂತದ್ದು, ಅದೇನೇ ಭೂಮಿಗೆ ಭಾರ ಆಗ್ತಾ ಇರುವಂತದ್ದು. ಅರ್ಥ ಆಯ್ತಲ್ಲ? ಒಂದೊಂದು ಔಟ್ಲೆಟ್ ಅನ್ನು ಬರೀ ಡಸ್ಟ್ಬಿನ್ ಅನ್ನ ಗಮನಿಸಬೇಡಿ, ಮಿಕ್ಕಿರೋ ಔಟ್ಲೆಟ್ಸ್ ಗಳನ್ನು ಏನ್ ಆಚೆ ಕಳಿಸ್ತಾ ಇದೀವಿ ನಾವು ಅನ್ನೋತ ನಾವು ಒಬ್ಸರ್ವ್ ಮಾಡ್ತಾ ಹೋಗಿ. ನಾನು ತುಂಬಾನೇ ಜಾಸ್ತಿ ಸ್ಟಾರ್ಟಿಂಗ್ ಅಲ್ಲಿ ಸಸ್ಟೈನಬಿಲಿಟಿ ಬರೋದಕ್ಕೆ ಮೇನ್ ಗಮನನೇ ಔಟ್ಲೆಟ್ಸ್ ಗಳ ಮೇಲೆ ಗಮನ ಇಡ್ತಾ ಹೋಗಿದ್ದು. ಡಸ್ಟ್ಬಿನ್ ಅಲ್ಲಿ ನಾನು ಸ್ಟೋರ್ ಮಾಡಿ ಇದು ಏನ್ ಇದೆ, ಒಂದು ವಾರದಲ್ಲಿ ಏನ್ ಕಸ ಪ್ರೊಡ್ಯೂಸ್ ಆಗ್ತಿದೆ, ಏನ್ ಆಚೆ ಕಳಿಸ್ತಾ ಇದೀನಿ, ಇದ್ರ ಕವರ್ ಇದೆಯಾ, ಆಲ್ಟರ್ನೇಟ್ ಏನು, ಇಲ್ಲಿ ಈ ಕವರ್ ಬಂತಾ, ಯಾವ್ದೋ ಒಂದು ಗೋಧಿ ಹಿಟ್ಟಿನ ಕವರ್ ಬಂತಾ, ಗೋಧಿ ಹಿಟ್ಟಿನ ಕವರಿಗೆ ವಿದೌಟ್ ಕವರ್ ನಾನು ಹೇಗೆ ತಗೋಬಹುದು, ಮಿಲ್ಲಿಗೆ ಹೋಗಿ ಪರ್ಚೇಸ್ ಮಾಡ್ಬೋದು. ಈ ತರ ಪ್ರತಿ ಒಂದು ಡಸ್ಟ್ಬಿನ್ ಅಲ್ಲಿ ಏನಿರುತ್ತೆ ಅನ್ನೋದನ್ನ ನೋಟ್ ಮಾಡಿ ಅದಕ್ಕೆ ಆಲ್ಟರ್ನೇಟ್ ಕಾಣ್ಕೊಳ್ತಾ ಹೋಗಿದ್ದು. ಮಸಾಲಾ ಪೌಡರ್ಸ್ ಗಳು ಎಲ್ಲಾನು ಪ್ಯಾಕೆಟ್ಸ್ ಗಳಲ್ಲಿ ಬರ್ತಾ ಇತ್ತಾ, ಮಸಾಲಾ ಪೌಡರ್ ನಾನು ಮನೆಯಲ್ಲೇ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ಕಲ್ತ್ಕೊಂಡೆ. ಒಂದೊಂದಾಗಿ ಔಟ್ಲೆಟ್ಸ್ ನಿಧಾನಕ್ಕೆ ಕಿಚನ್ ಔಟ್ಲೆಟ್ ಸಾಲ್ವ್ ಆಯ್ತು. ನೆಕ್ಸ್ಟ್ ನಿಧಾನಕ್ಕೆ ಟಾಯ್ಲೆಟ್ಸ್ ಗಳು ಅದ್ರದೆಲ್ಲ ಸಾಲ್ವ್ ಆಯ್ತು. ಬಾತ್ರೂಮ್ ಅಲ್ಲಿ ಇನ್ನೂ ಕೂಡ ತುಂಬಾ ಕೆಮಿಕಲ್ಸ್ ಆಚೆ ಹೋಗ್ತಿದೆ ಅಂತ ಅನಿಸ್ತು. ನಿಧಾನಕ್ಕೆ ಶಾಂಪೂ, ಬಾಡಿ ಸ್ಕ್ರಬ್ಬರ್ ಇದನ್ನೆಲ್ಲ ಚೇಂಜ್ ಮಾಡ್ತಾ ಬಂದೆ. ಹಾಗಂತ ಮಿಕ್ಕವ್ರಿಗೆ ನಾನು ಯಾವತ್ತೂ ಫೋರ್ಸ್ ಮಾಡಿಲ್ಲ. ನಾನ್ ರೋಲ್ ಮಾಡೆಲ್ ಆಗಿ ಮನೆಯಲ್ಲಿ ಬದುಕ್ತಾ ಹೋದೆ, ಮಿಕ್ಕವ್ರು ನಿಧಾನಕ್ಕೆ ಇನ್ಸ್ಪೈರ್ ಆಗ್ತಾ ಹೋದ್ರು. ಇವಾಗ ಯಾವತ್ತಾರು ಒಂದಿನ ನನ್ನ ಹಸ್ಬೆಂಡ್ ಪಾತ್ರೆ ತೊಳ್ಕೊಳಕ್ ಬಂದ್ರು ನನಗೆ ಅಂತ ಅಂದ್ರೆ ನನ್ನ ಕೇಳಲ್ಲ. ಅವ್ರು ಗೊತ್ತು, ಫ್ರಿಜ್ ಅಲ್ಲಿ ಲಿಕ್ವಿಡ್ ಇದೆ, ತಗೊಂಡ್ಬಂದು ಯೂಸ್ ಮಾಡಿ ಪಾತ್ರೆ ತೊಳಿತಾರೆ, ಸೋಪ್ ಅನ್ನು ಹುಡ್ಕಲ್ಲ ಅವರು. ಯಾಕಂದ್ರೆ ಅವರು ಪ್ರತಿದಿನ ನನ್ನ ಲಿಕ್ವಿಡ್ ಅನ್ನೇ ನಾನು ಮಾಡ್ಕೊಂಡಿರೋ ಲಿಕ್ವಿಡ್ ಅನ್ನು ಯೂಸ್ ಮಾಡಿರೋದನ್ನ ನೋಡ್ತಾರೆ. ನಾವೊಂಥರ ಏನ್ ಗೊತ್ತಾ, ನಾವು ಕೂಡ ಅಡ್ವರ್ಟೈಸ್ಮೆಂಟ್ ಕಾನ್ಸೆಪ್ಟ್ ಅನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಕೋಬಹುದು. ಏನಂಗ್ ಮತ್ತೆ ನೋಡ್ತಿರ್ತೀವಿ ನೋಡಿ, ಅದರಿಂದ ಇನ್ಸ್ಪೈರ್ ಆಗ್ತೀವಿ. ನಾರ್ಮಲಿ ಟಿವಿನಲ್ಲಿ ಆಡ್ ಮತ್ ಪ್ಲೇ ಮಾಡ್ತಾರಲ್ಲ, ಯಾಕೆ ಅಂತಂದ್ರೆ ಮತ್ತೆ ನೋಡಿದಾಗ ನಮ್ಗೆ ಅದೇ ಒಂಥರ ನಾರ್ಮಲ್ಸ್ ತರ ಅನ್ಸುತ್ತೆ. ಇದು ಒಂಥರ ಮ್ಯಾಂಡೇಟರಿ ಅನ್ನೋ ಹಾಗೆ ಫೀಲ್ ಆಗುತ್ತೆ. ಅದೇ ತರ ನಮ್ಮ ಮನೆಯಲ್ಲಿ ಸಸ್ಟೈನಬಲ್ ಲೈಫ್ ಸ್ಟೈಲ್ ಅಂದ್ರೆ ಮತ್ತೆ ಅದನ್ನ ನೋಡ್ತಾರೆ. ಸೊ ಅವರಿಗೂ ಕೂಡ ಇದೇನೆ ಮಾಡ್ಬೇಕಾಗಿರೋದು ಅನ್ನೋ ಹಾಗೆ ಮೈಂಡ್ ಸೆಟ್ ಆಗಿರುತ್ತೆ. ನಾನು ಯಾವತ್ತೂ ಹೇಳಿಲ್ಲ, ನಮ್ಮನೇಲಿ ಒಂದು ಡಿಶ್ ವಾಶ್ ಬಾರ್ ಇದೆ, ಈಗಲೂ ಕೂಡ ಇದೆ. ಆದ್ರೆ ಅದು ಎಷ್ಟೋ ದಿನದಿಂದ ಅನ್ಟಚ್ಡ್ ಆಗಿ ಹಾಗೇನೆ ಇದೆ, ಇಟ್ಟಿದ್ದೀನಿ ಎಮರ್ಜೆನ್ಸಿಗೆ ಯಾವತ್ತಾರು ಬೇಕಾದ್ರೆ ಅಂತ. ಈವನ್ ಟಾಯ್ಲೆಟ್ಸ್ ಎಲ್ಲ ಕ್ಲೀನ್ ಮಾಡೋ ಒಂದು ಲಿಕ್ವಿಡ್ ನಾವು ಯೂಸ್ ಮಾಡ್ತಾ ಇದ್ದು ಮುಂಚೆ ಕೆಮಿಕಲ್ ಇರೋದು, ಅದನ್ನ ತೆಗೆದು ಮೇಲ್ಗಡೆ ಸಜ್ಜ ಮೇಲೆ ಹಾಕಿರೋದು ಇನ್ನೂ ಕೂಡ ಇದೆ. ಆದ್ರೆ ಅದ್ರ ಅಗತ್ಯ ಯಾವತ್ತೂ ಬರ್ಲಿಲ್ಲ, ಯಾಕಂದ್ರೆ ಇದ್ರಲ್ಲೇ ಮ್ಯಾನೇಜ್ ಆಗ್ತಾ ಇದೆ ಎಲ್ಲಾನು ಕೂಡ. ಸೊ 100% ರೀಚ್ ಆಗಿದ್ರು ಸಮ್ ವಾಟ್ 80% ಅಂತೂ ನಾವು ಖಂಡಿತ ರೀಚ್ ಆಗೋದಕ್ಕೆ ಸಾಧ್ಯ ಆಗುತ್ತೆ.
ಇನ್ನು ಕೂಡ ವಾಶ್ ಬೇಸಿನ್ ಏರಿಯಾದಿಂದ ಆಚೆ ಹೋಗೋ ಔಟ್ಲೆಟ್ ನನ್ನ ಫೈನಲ್ ಹ್ಯಾಂಡ್ ವಾಶ್ ಲಿಕ್ವಿಡ್ ಟೂತ್ ಪೇಸ್ಟ್ ಇದೆರಡು ಕೂಡ ಕಂಪ್ಲೀಟ್ ಕೆಮಿಕಲ್ ಫ್ರೀ ಅಂತ ಆಗಿಲ್ಲ, ಬಟ್ ಹರ್ಬಲ್ ಬೇಸ್ಡ್ ಪ್ರಾಡಕ್ಟ್ಸ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ. ಆಗತ್ತೆ ಬದಲಾವಣೆಗಳು ನಿಧಾನಕ್ಕೆ ಒಂದೊಂದಾಗಿ ಗಮನಿಸ್ತಾ ಹೋದಂಗೂ ಆಗತ್ತೆ. ನಾನು ಹೇಳಿದಾಗೆ ಮೇನ್ ಆಗಿ ಔಟ್ಲೆಟ್ ಅನ್ನ ಗಮನಿಸಿ. ಏನ್ ಆಚೆ ಹೋಗ್ತಿದೆ ಮನೆಯಿಂದ ಆಚೆ, ಆಲ್ ಔಟ್ಲೆಟ್ಸ್, ಡಸ್ಟ್ಬಿನ್ ಫಾರ್ಮಲ್ ಇರ್ಬೋದು, ನಿಮ್ಗೆ ಹಸಿ ಕಸ ಇರ್ಬೋದು, ಒಣ ಕಸ ಇರ್ಬೋದು, ಈ ಎಲ್ಲ ಕಿಚನ್, ವಾಶ್ ಬೇಸಿನ್, ಬಾತ್ರೂಮ್, ಟಾಯ್ಲೆಟ್ಸ್ ಎಲ್ಲದರ ಔಟ್ಲೆಟ್ ಇರ್ಬೋದು. ಎಲ್ಲೂ ಕೂಡ ಕೆಮಿಕಲ್ ಆದಷ್ಟು ಆಚೆ ಹೋಗ್ಬಾರ್ದು, ಎಲ್ಲೂ ಕೂಡ ಪ್ಲಾಸ್ಟಿಕ್ ಆಚೆ ಆದಷ್ಟು ಹೋಗ್ಬಾರ್ದು. ಇಷ್ಟೇ ಗಮನದಲ್ಲಿ ಇಟ್ಕೊಂಡ್ರೆ ಸಾಕು. ಸಸ್ಟೈನಬಲ್ ಲೈಫ್ ಸ್ಟೈಲ್ ತಾನಾಗಿನೇ ನಮಗೆ ಅಭ್ಯಾಸ ಆಗ್ತಾ ಹೋಗುತ್ತೆ. ನಾವು ಏನ್ ಬಳಸ್ತೀವಿ ಅನ್ನೋ ಅವೇರ್ನೆಸ್ ಬರ್ಬೇಕು ಅಷ್ಟೇನೆ. ಭೂಮಿಗೆ ಆದಷ್ಟು ಪ್ರಾಬ್ಲಮ್ ಆಗದೆ ಇರೋ ಹಾಗೆ ನಾವು ಬದುಕೋದು ಸಾಧ್ಯ ಆಗುತ್ತೆ. ಸೊ ಇನ್ನರ್ ಕ್ಲೀನ್ನೆಸ್ ಆಯ್ತು, ಔಟ್ಸೈಡು ನಮ್ಮ ಬಾಡಿ, ನಮ್ಮ ಮನೆ, ನಾವು ಬಳಸೋ ವಸ್ತುಗಳು ಇವೆಲ್ಲಾನು ಕ್ಲೀನಿಂಗ್ ಆಯ್ತು. ಅದಾದ್ಮೇಲೆ ಹಾಗೆ ಸಸ್ಟೈನಬಲ್ ಕ್ಲಾತಿಂಗ್ ಅಂತಲ್ಲ, ಇವನ್ ಬೆಡ್ಶೀಟ್ಸ್ ಗಳು ಇದು ಅದನ್ನೆಲ್ಲ ಅಷ್ಟೇ ಕ್ಲೀನ್ ಮಾಡಿ ವಾಶ್ ಮಾಡ್ತಿದ್ದಂಗೆ ಈಸಿಯಾಗಿ ಕ್ಲೀನ್ ಆಗೋಗುತ್ತೆ. ಸೋಪ್ ಅನ್ನ ಆದಷ್ಟು ಹರ್ಬಲ್ ಬೇಸಿಸ್ ತಗೊಳ್ಳಿ. ಇಲ್ಲ ಸೋಪ್ ನಟ್ಸ್ ನೀವು ಬಳಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಹಾಗಿದ್ರೆ ಬಳಸಿ. ನನಗೆ ಸೋಪ್ ನಟ್ಸ್ ವಾಷಿಂಗ್ ಮಷೀನ್ಗೆ ಅಷ್ಟು ಪರ್ಫೆಕ್ಟ್ ಪೀಲಿಂಗ್ ಆಗಲಿಲ್ಲ. ನಾನು ಇನ್ನು ಆಲ್ಟರ್ನೇಟ್ ಹುಡುಕ್ತಾ ಇದ್ದೀನಿ. ಅದಕ್ಕೆ ಪ್ರಾಪರ್ ಆಲ್ಟರ್ನೇಟ್ ಸಿಕ್ಕಿಲ್ಲ, ಬಟ್ ಒಂದಲ್ಲ ಒಂದಿನ ಸಿಗುತ್ತೆ. ಯಾರು ಆಲ್ರೆಡಿ ಮಾಡ್ತಿರೋರು ಸಿಕ್ಕಿದ್ರು ಅಂತಂದ್ರೆ ನಾನು ಫಸ್ಟ್ ಯಾವುದೇ ಹೆಸಿಟೇಷನ್ ಇಲ್ಲದೆ ಹೋಗಿ ಅವ್ರ ಹತ್ರ ನೀವು ಇದಕ್ಕೇನು ಆಲ್ಟರ್ನೇಟ್ ಯೂಸ್ ಮಾಡ್ತಿದ್ದೀರಾ ಅಂತ ಕೇಳ್ತೀನಿ. ಯಾರಾದ್ರೂ ಸಸ್ಟೈನಬಲ್ ಲೈಫ್ ಸ್ಟೈಲ್ ನ ಬದುಕ್ತಿದ್ದಾರೆ ನಾನು ಸುತ್ತಲೂ ಅಂತ ನಂಗೆ ಗೊತ್ತಾದ್ರೆ ನಾನು ವಿದೌಟ್ ಎನಿ ಹೆಸಿಟೇಷನ್ಸ್ ಮಗು ತರ ಹೋಗಿ ಅವ್ರ ಹತ್ರ ಕ್ವಶನ್ಸ್ ಕೇಳ್ತೀನಿ. ಇದು ಹೇಗ್ ಮಾಡ್ತಿದ್ದೀರಾ? ಓ ಹೌದಾ, ಹೇಗ್ ಮಾಡೋದು, ಯಾವ್ಯಾವ ಪ್ರಮಾಣದಲ್ಲಿ ಮಾಡೋದು, ಹೇಗ್ ಮಾಡೋದು, ನೀವು ಇದನ್ನ ಬಳಸ್ತಿದ್ದೀರಾ? ನಾನು ಬರ್ತೀನಿ, ಟ್ರೈ ಮಾಡ್ತೀನಿ. ಸಮಟೈಮ್ಸ್ ನಮ್ಗೆ ಗೊತ್ತಾಗ್ಬೋದು, ಸಮಟೈಮ್ಸ್ ನಮ್ಗೆ ಗೊತ್ತಾಗದೇ ಇರ್ಬೋದು. ಇಟ್ಸ್ ಫೈನ್. ಆದ್ರೆ ಮಕ್ಕಳ ತರ ನಾನು ಈ ಸಬ್ಜೆಕ್ಟ್ ಬಗ್ಗೆ ಕ್ಯೂರಿಯಸ್ ಆಗಿರ್ತೀನಿ. ಸಸ್ಟೈನಬಿಲಿಟಿ ಅಂತ ಬರ್ತಿದ್ದಂಗೆ ಕಿವಿ ಹಾಳಾಗ್ತೆ. ಇವತ್ತು ನಾನು ಮತ್ತೆ ವಾಪಸ್ ವಿಡಿಯೋನ ತಗೊಂಡ್ ಬಂದಿದ್ದೀನಿ ಅಂತಂದ್ರೆ ಜಸ್ಟ್ ಬಿಕಾಸ್ ಆಫ್ ದ ಟಾಪಿಕ್ ಸಸ್ಟೈನಬಲ್ ಮಿನಿಮಲಿಸಮ್ ಟಾಪಿಕ್ ನನ್ ಕಣ್ಣರಳತ್ತೆ. ಈ ಟಾಪಿಕ್ ನನ್ನ ಎಕ್ಸೈಟಿಂಗ್ ಮಾಡುತ್ತೆ. ಆಸ್ ಎ ಕ್ರಿಯೇಟರ್ ಯೂಟ್ಯೂಬ್ ಇಂದ ನಾನು ತುಂಬಾ ಹಿಂದೆ ಆಲ್ರೆಡಿ ಸರ್ಬಿಟ್ಟಿದ್ದೀನಿ. ನಂಗೆ ಗೊತ್ತು, ನನ್ ಯೂಟ್ಯೂಬ್ ಅನ್ನ ಪ್ರೊಫೆಷನ್ ಆಗಿ ಬಿಟ್ಟು ಯಾವ್ದೋ ಕಾಲ ಆಯ್ತು. ಅಥವಾ ನಿಮ್ಗೆ ಅನ್ಸ್ಬಹುದು ಫಸ್ಟ್ ಆಡ್ ಪ್ಲೇ ಆಗುತ್ತೆ ಅಂತ. ಫಸ್ಟ್ ಅಲ್ಲಿ ಆಡ್ ಪ್ಲೇ ಆಗುತ್ತೆ ಯಾಕೆಂದ್ರೆ ನಾನು ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ತಿರೋದ್ರಿಂದ ನಾನು ಅಟ್ಲೀಸ್ಟ್ ಬೇಸಿಕ್ ಅಲ್ಲಿ ಆಡ್ ಅನ್ನ ನಮ್ಮಿಂದ ಅವ್ರಿಗೆ ಏನಾದ್ರು ಪ್ರಯೋಜನ ಇರಬೇಕು, ಇಲ್ಲಾಂದ್ರೆ ಒಂದೇ ವಿಡಿಯೋ ಡಿಲೀಟ್ ಆಗ್ಬಿಟ್ರೆ ಕಷ್ಟ ಅನ್ನೋದಕ್ಕೆ ಸ್ಟಾರ್ಟಿಂಗ್ ಮಾತ್ರ ಆಡ್ ಇಟ್ಟು ಮಿಕ್ಕಿದೆಲ್ಲ ಮಿಡ್ ರೋಲ್ ಆಡ್ಸ್ ಎಲ್ಲ ಆಫ್ ಮಾಡ್ಬಿಟ್ಟಿದೀನಿ. ಕಾಂಟೆಂಟ್ ರೀಚ್ ಆಗ್ಬೇಕು, ಮಧ್ಯದಲ್ಲಿ ಫೋಕಸ್ ಡೈವರ್ಟ್ ಆಗ್ಬಾರ್ದು ಅನ್ನೋದಕ್ಕೆ ಮಿಡ್ ರೋಲ್ ಆಡ್ಸ್, ಮಧ್ಯೆ ಆಡ್ಸ್ ನನ್ನ ವಿಡಿಯೋದಲ್ಲಿ ಇತ್ತೀಚೆಗೆ ಯಾವ್ದಕ್ಕೂ ಬರ್ತಿಲ್ಲ. ಯಾಕೆ ಬರ್ತಿಲ್ಲ ಅಂತಂದ್ರೆ ನಾನೇ ಆಫ್ ಮಾಡಿದೀನಿ. ನಂಗೆ ಇದರಿಂದ ಮಾನಿಟರಿ ಬೇಕಾಗಿಲ್ಲ. ನನಗೆ ಮೇನ್ ಆಗಿ ಬೇಕಾಗಿರೋದು ಜೊತೆಗೆ ಈ ಟಾಪಿಕ್ ರೀಚ್ ಆಗ್ಬೇಕು. ಈ ಟಾಪಿಕ್ಗೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಖಂಡಿತ ಕಂಟಿನ್ಯೂ ಮಾಡಲ್ಲ. ಆದ್ರೆ ಎಕ್ಸೈಟಿಂಗ್ ಟಾಪಿಕ್ಸ್ ಬಂದಾಗ ಆ ಟಾಪಿಕ್ಗೋಸ್ಕರ ನಾನು ವಾಪಸ್ ಬರ್ತೀನಿ. ನಾನು ಯೂಟ್ಯೂಬ್ ಅಲ್ಲಿ ಬರ್ಬೇಕು ಅನ್ನೋ ಯಾವ ಇಂಟೆನ್ಷನ್ ನನಗಿಲ್ಲ. ಆದ್ರೆ ಆ ಟಾಪಿಕ್ ಜನರಿಗೆ ರೀಚ್ ಆಗ್ಬೇಕು, ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಲೆಟ್ ಇಟ್ ಆಲ್ ಬಿ ಅಸೈಡ್, ಕಮ್ ಬ್ಯಾಕ್ ಟು ದ ಟಾಪಿಕ್. ಆಯ್ತು, ನಾವು ಕ್ಲೀನ್ ಆಗಿದ್ದಾಯ್ತು, ನಮ್ಮ ಮನೆ ಕ್ಲೀನ್ ಆಗಿದ್ದಾಯ್ತು, ನಾವು ಬಳಸೋ ವಸ್ತುಗಳು ಕ್ಲೀನ್ ಆಗಿದ್ದಾಯ್ತು, ಮನೆ ಸುತ್ತಲೂ ಅಂತೂ ಗುಡಿಸಿ, ನಾವು ಹೊರಗಡೆನೂ ಕೂಡ ಗುಡಿಸ್ತೀವಿ, ಮಾಡ್ತೀವಿ, ಅವೆಲ್ಲ ಆಯ್ತು. ಆದ್ರೆ ಇಷ್ಟಕ್ಕೆ ಮುಗ್ದೋಗತ್ತಾ? ಈ 2 ಲೇಯರ್ ಅಲ್ಲೇ ಮುಗ್ದೋಗತ್ತಾ ನಮ್ಮ ಹೈಜೀನ್? ಖಂಡಿತವಾಗ್ಲೂ ಕೂಡ ಇಲ್ಲ. ನಾವು ಸಸ್ಟೈನಬಲ್ ಪ್ರಾಡಕ್ಟ್ಸ್ ಅನ್ನ ಬಳಸ್ತಿರೋದು ಈಗ. ಆಲ್ರೆಡಿ ನಾವು ಬಳಸಿ ಬಿಸಾಕಿರೋ ವೇಸ್ಟ್ ಎಷ್ಟೊಂದು ಆಲ್ರೆಡಿ ಆಗ್ಬಿಟ್ಟಿದೆ ಇಷ್ಟು ವರ್ಷ. ಅದನ್ನ ಕ್ಲೀನ್ ಮಾಡೋ ಜವಾಬ್ದಾರಿ ಯಾರ್ದು? ಹೊರಗಡೆ ಪ್ರಕೃತಿನ ಸಾಕಷ್ಟು ಹಾಳು ಮಾಡಿ ಆಗೋಗಿದೆ ಅಲ್ಲ ನಾವು. ಈಗ ಅದನ್ನ ಕ್ಲೀನ್ ಮಾಡೋದು ಆಲ್ ಆಫ್ ಎ ಸಡನ್ ಅದು ಡಿಸಪಿಯರ್ ಆಗಲ್ಲ. ಯಾಕೆಂದ್ರೆ ನಾವು ಮುಂಚೆ ಬಳಸಿರೋದು ಸಸ್ಟೈನಬಲ್ ಮೆಟೀರಿಯಲ್ ಅಲ್ಲ, ಪ್ಲಾಸ್ಟಿಕ್ ಅನ್ನು ಕೂಡ ಬಳಸಿದೀವಿ ಸಾಕಷ್ಟು. ಬಟ್ಟೆನಲ್ಲೇ ಇರ್ಬೋದು, ನಾವು ಕಾಟನ್ ಈಗ ಶಿಫ್ಟ್ ಆಗಿರ್ಬೋದು, ಮುಂಚೆ ಬೇಕಿರೋ ಮೆಟೀರಿಯಲ್ಸ್ ಗಳನ್ನ ಬಳಸಿದೀನಿ. ಅದನ್ನ ನಾವ್ ಇವಾಗ ಸರಿ ಮಾಡೋದು ಹೇಗೆ? ತಾನಾಗಿ ಡಿಸಪಿಯರ್ ಆಗಲ್ಲ, ತಾನಾಗಿ ಕಾಂಪೋಸ್ಟ್ ಆಗಿನೂ ಹೋಗಲ್ಲ. ಅದ್ರ ಮೇಲೂ ಕೂಡ ನಾವು ವರ್ಕ್ ಮಾಡ್ಬೇಕಾಗತ್ತೆ. ಇನ್ನು ಮುಂದೆ ಸಸ್ಟೈನಬಲ್ ಬಳಸಲ್ಲ. ಆದ್ರೆ ಆಲ್ರೆಡಿ ಕ್ರಿಯೇಟ್ ಮಾಡಿರೋ ಮೆಸ್ ಏನಿದೆಯಲ್ಲ, ಆಲ್ರೆಡಿ ವೇಸ್ಟ್ ಕ್ರಿಯೇಟ್ ಮಾಡ್ಬಿಟ್ಟಿದೀವಲ್ಲ. ಇವಾಗ ಹೊರಗಡೆ ನಿಮಗೆ ಪಾರ್ಕ್ ಅಲ್ಲಿ ಇರ್ಬೋದು, ರೋಡ್ ಸೈಡ್ ಇರ್ಬೋದು, ಎಲ್ಲ ನೋಡಿದ್ರು ಕೂಡ ಪ್ಲಾಸ್ಟಿಕ್ ಕಸ ಕಾಣ್ತಾ ಇದೆಯಲ್ಲ, ಅದ್ರ ಜವಾಬ್ದಾರಿನ ಯಾರು ತಗೊಳ್ಳೋದು? ಅದನ್ನು ಕೂಡ ಅಟ್ಲೀಸ್ಟ್ ವಾರದಲ್ಲಿ ಒಂದಿನ ಒಂದು 2 ಅವರ್ಸ್ ಕೊಡಿ. ವಾರದಲ್ಲಿ ಒಂದಿನ 2 ಅವರ್ಸ್ 3 ಅವರ್ಸ್ ಬೇಡ, ಒಂದು ಹಾಫ್ ಎನ್ ಅವರ್ ವಾರದಲ್ಲಿ ಒಂದಿನ ಹೊರಗಡೆ ಸರೌಂಡಿಂಗ್ ಅನ್ನು ಕೂಡ ಕ್ಲೀನ್ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ನಾವು ಒಬ್ರೇ ಹೋಗಿ ರೋಡ್ ಸೈಡ್ ನಿಮ್ಗೆ ಕಸ ಯಾರ್ಸಕ್ಕೆ ಬೇಜಾರ್ ಅನ್ಸುತ್ತಾ? 4 ಜನ ಸೇಮ್ ಮೈಂಡೆಡ್ ಜನರ ಜೊತೆಗೆ ಒಂದಾಗಿ ಹೋಗಿ ಆ ಕೆಲಸನ ನಾವು ಮಾಡ್ಬೋದು.
ಇವಾಗ ನಾವೇನೆ ಯಾಕೆ BBMP ಅವರು ಕೆಲಸ ಮಾಡ್ತಾರೆ ಅಂತ ಅನ್ಕೊಂಡು ನಾವು ಸುಮ್ಮನಾಗೋದಲ್ಲ, ಅವರಷ್ಟೇ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ನಾವು ಹೋಗಿ ಕೈ ಜೋಡಿಸ್ಬೇಕು. ನಾನು ಲೋಕಲ್ ಕಮ್ಯುನಿಟಿ ಜೊತೆಗೆ ವಾರದಲ್ಲಿ ಒಂದಿನ, ಇತ್ತೀಚಿನ ಕೆಲವು ತಿಂಗಳುಗಳಿಂದ ನಾನು ಹೋಗ್ತಾ ಇದ್ದೀನಿ. ವಾರದಲ್ಲಿ ಒಂದಿನ ಒಂದು 2-3 ಅವರ್ಸ್ ಹೋಗಿ ಅವ್ರ ಜೊತೆಗೆ, ಆ ಕಮ್ಯುನಿಟಿ ಜೊತೆಗೆ, ಸೇಮ್ ಮೈಂಡೆಡ್ ಕಮ್ಯುನಿಟಿ ಜೊತೆಗೆ ಜಾಯಿನ್ ಆಗಿ ಏನ್ ಪಾರ್ಕ್ ಕ್ಲೀನ್ ಮಾಡೋದಿರ್ಬೋದು, ಒಣ ಕಸ ಆರಿಸೋದಿರ್ಬೋದು, ರೋಡ್ ಸೈಡ್ ಕ್ಲೀನ್ ಮಾಡೋದಿರ್ಬೋದು, ಇಲ್ಲ ಗಿಡ ನೆಡೋದಿರ್ಬೋದು, ಗಿಡಗಳಿಗೆ ನೀರ್ ಹಾಕೋದಿರ್ಬೋದು, ಒಂದು ಪ್ರಕೃತಿಗೆ ಗ್ರೌಂಡ್ ಲೆವೆಲ್ ಅಲ್ಲಿ ಇಳಿದು 4 ಜನರ ಜೊತೆ ನಾವು ಬೆರೆತು ಕೆಲಸ ಮಾಡಿದಾಗ ಆ ಎಕ್ಸ್ಪೀರಿಯನ್ಸ್ ಬೇರೆನೆ. ನಿಜವಾಗಿ ಆ ಭೂಮಿ ಮೇಲೆ ಎಷ್ಟು ಬರ್ಡನ್ ನಾವು ಕ್ರಿಯೇಟ್ ಮಾಡ್ತಿದೀವಿ ಅನ್ನೋ ಅರಿವಾಗತ್ತೆ ನಮ್ಗೆ. ನಾವು ಎಷ್ಟು ಸಿಂಪಲ್ ಬದಲಾವಣೆಗಳಿಂದ ನಮ್ಮ ಜೀವನ ಶೈಲಿನ ಬದಲಾಯಿಸ್ಕೋಬಹುದು, ಕಷ್ಟನೇ ಇಲ್ಲ. ಯಾಕೆ ನಾವು ಮಾಡ್ತಿಲ್ವಲ್ಲ ಅಂತ ನಮಗ್ ಬೇಜಾರಾಗತ್ತೆ. ಲಿಟ್ರಲಿ ನಾವು ಹೋಗಿ ರೋಡಲ್ಲಿ ಬಿದ್ದಿರೋ ಕವರ್ನ, ಪ್ಲಾಸ್ಟಿಕ್ ಕವರ್ನ ಆರಿಸೋವಾಗ, ಗುಡಿಸೋವಾಗ, ಅಥವಾ ಪಾರ್ಕ್ ಅಲ್ಲಿ ಎಷ್ಟೋ ಕಡೆ ಡಸ್ಟ್ಬಿನ್ಸ್ ಅನ್ನ ಆಲ್ರೆಡಿ ಇಟ್ಟಿರ್ತಾರೆ, ಆದ್ರೂ ಕೂಡ ಎಲ್ಲೆಂದ್ರಲ್ಲಿ ಕಸಗಳನ್ನ ನಾವು ನೋಡಿದಾಗ ಅದ್ ನಾವು ಎತ್ತುತ್ತೀವಲ್ಲ, ಆಗ ನಮ್ಗೆ ನಿಜಕ್ಕೂ ಕೂಡ ಒಂದು ಚಿಕ್ಕ ಅವೇರ್ನೆಸ್ ಇಂದ ಎಷ್ಟೆಲ್ಲ ಬದಲಾಗಬಹುದು ಜನರು. ಆದ್ರೆ ಯಾಕೆ ಮಾಡ್ತಿಲ್ಲ ಅಂತ ಅನ್ಸುತ್ತೆ. ಅದನ್ನೆಲ್ಲ ಮಾಡಿದಾಗ ನನ್ಗೆ ಇನ್ನೂ ಇನ್ಸ್ಪೈರ್ ಆಗುತ್ತೆ. ನಿಮ್ಗೆ ಅಟ್ಲೀಸ್ಟ್ ನಾನು ಹೇಳ್ಬೇಕು, ನನ್ಗೊಂದು ಕಮ್ಯುನಿಟಿ ಇದೆ, ದಿಶಿನ ಕಮ್ಯುನಿಟಿ. ಟಚ್ ವುಡ್ ಇಷ್ಟು ಒಳ್ಳೆ ಕಮ್ಯುನಿಟಿ. ನಾನು ಏನೋ ಒಂದು ವಿಷಯ ಹೇಳ್ಬೇಕು ಅಂತಂದಾಗ ನಾನು ಎಲ್ಲೋ ಹೋಗಿ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ. ನನಗೊಂದು ಪ್ಲಾಟ್ಫಾರ್ಮ್ ಇದೆ, ಜನ ಇದೀರಿ, ನೀವಿದ್ದೀರಿ, ನನ್ನ ಕಮ್ಯುನಿಟಿ ಇದೆ ಇಲ್ಲಿ, ದಿಶಿನ ಕಮ್ಯುನಿಟಿ. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ನನ್ನ ದೇವರಿಗೆ. ನಾನು ಏನೋ ಒಂದು ಇನ್ಸ್ಪೈರಿಂಗ್ ಟಾಪಿಕ್ ಬಂದಾಗ ನಾನು ಎಲ್ಲೋ ಕೇಳೋದಕ್ಕೆ ಜನರು ಹುಡ್ಕೊಂಡು ಹೋಗ್ಬೇಕಾಗಿಲ್ಲ. ನೀವು ಇದೀರಿ ನನ್ನ ಜೊತೆಗೆ. ಏನೋ ಒಂದು ವಿಷಯನ ನನಗೆ ಪ್ರಯೋಜನ ಆಗಿದೆ, ನಾನು ನಿಮ್ಗಳ ಜೊತೆಗೆ ನನಗೆ ಶೇರ್ ಮಾಡ್ಬೇಕು ಅಂತ ಅನ್ಸಿದಾಗ ನಾನು ಬರ್ತೀನಿ, ವಿಡಿಯೋ ಮಾಡ್ತೀನಿ, ನಿಮ್ಗಳಿಗೆ ಹೇಳ್ತೀನಿ, ಹೋಗ್ತೀನಿ. ವಿಷಯನ ನಾನು ಇನ್ಸ್ಪೈರ್ ಮಾಡ್ತಿರೋದು, ವಿಷಯನ ನಾನು ಟ್ರಾವೆಲ್ ಮಾಡ್ತಿರೋದು. ಯಾವಾಗೆಲ್ಲ ಏನೆಲ್ಲ ವಿಷಯ ಹೇಳ್ಬೇಕು ಅಂತ ಅನ್ಸುತ್ತೋ ಖಂಡಿತವಾಗಿ ಕೂಡ ಬರ್ತೀನಿ, ಹೇಳ್ತೀನಿ. ಆದ್ರೆ ಕಂಟಿನ್ಯೂಟಿ ಸಾಧ್ಯ ಇಲ್ಲ. ಆ ವಿಷಯ ಯಾವ್ದೋ ಒಂದು ಒಳ್ಳೆ ವಿಷಯ ಬರ್ಬೇಕು ನನಗೆ, ಅಷ್ಟೇನೆ. ಇನ್ನು ಕೆಲವೊಂದಿಷ್ಟು ಟಾಪಿಕ್ಸ್ ಇದೆ, ಇನ್ನು ರೈಟ್ ಟೈಮ್ ಬಂದಿಲ್ಲ. ಮುಂದೊಂದಿನ ನೋಡೋಣ, ಒಂದೊಂದಾಗ ವಿಷಯಗಳನ್ನ ಯಾವ ತರ ಅಡ್ರೆಸ್ ಮಾಡ್ತಾ ಹೋಗ್ತೀನಿ. ರೈಟ್ ಟೈಮ್ ಬಂದಾಗ ಮಧ್ಯೆ ಬ್ರೇಕ್ ತಗೊಂಡ್ರು ಕೂಡ ಪರವಾಗಿಲ್ಲ. ಸೊ ಕಮ್ಯುನಿಟಿ ಜೊತೆ ಜಾಯಿನ್ ಆಗಿ ಆ ತರದ ವರ್ಕ್ ಗಳಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಳ್ಳಿ. ನಾನು ವಾರಲ್ಲಿ ಒಂದಿನ 1 hour 2 hour ಆ ತರದ ಒಂದು ಲೋಕಲ್ ಕಮ್ಯುನಿಟಿ ಜೊತೆಗೆ ಜಾಯಿನ್ ಆಗಿ ಆ ತರದ ಕೆಲ್ಸಕ್ಕೆ ಹೋಗ್ತೀನಿ. ಯಾಕಂದ್ರೆ ಪ್ರಾಕ್ಟಿಕಲಿ ಗ್ರೌಂಡ್ ಬರೀ ನಾವು ಹೇಳೋದ್ ಮಾತ್ರನೇ ಅಲ್ಲ, ನನ್ ಮನೆ ಅಂತೂ ಕ್ಲೀನ್ ಆಗಿ ಇಟ್ಕೊಳ್ತೀನಿ, ನನ್ನ ಮೈಂಡನ್ನು ಆದಷ್ಟು ಕ್ಲೀನ್ ಆಗಿ ಇಟ್ಕೊಳ್ತೀನಿ. ಬಟ್ ಹೊರಗಿನ ಪರಿಸರನು ಕೂಡ ನಾವು ಆಲ್ರೆಡಿ ಕ್ರಿಯೇಟ್ ಮಾಡಿದೀವಲ್ಲ, ಎಷ್ಟೊಂದು ವೇಸ್ಟ್ ಅನ್ನ ನಾವು ಆಲ್ರೆಡಿ ಕ್ರಿಯೇಟ್ ಮಾಡಿದೀವಲ್ಲ. ಬದಲಾವಣೆ ಯಾವಾಗ ಬೇಕಿದ್ರು ಕೂಡ ಮಾಡ್ಕೋಬಹುದು ನಾವು. ಜಸ್ಟ್ ಬದಲಾಯಿಸ್ಕೊಳ್ಳೋ ಮನಸ್ಥಿತಿನ ಬೆಳೆಸ್ಕೋಬೇಕು ಅಷ್ಟೇನೆ. ನಾನು ಕೂಡ ವೇಸ್ಟ್ ಮಾಡ್ತಾರೆ ಎಷ್ಟೋ ಕಲ್ದೊಡ್ಕು ಬದುಕಿದೀನಿ, ಟ್ರಸ್ಟ್ ಮೀ. ಇವಾಗ ನಿಮ್ಗೆ ಅನ್ಸ್ಬೋದು ದಿವ್ಯಾ ಏನೋ ನಾಲೆಜ್ ತಗೊಂಡ್ ಬರ್ತಿದ್ದಾಳೆ, ಅಥವಾ ಏನೋ ಒಂದು ಎಷ್ಟೊಂದು ಶೇರ್ ಮಾಡ್ತಾಳೆ, ಎಷ್ಟೊಂದು ತಿಳುವಳಿಕೆ ಇದೆ ಅಂತ. ಟ್ರಸ್ಟ್ ಮೀ, ಎಷ್ಟೊಂದು ವರ್ಷದವರೆಗೂ ನಾನು ವೇಸ್ಟ್ ಹೊಡಿತಾನೆ ಬರ್ತಿದ್ದೀನಿ. ಅಂತಂದ್ರೆ ನಾನು ಯಾವ ರೋಲಲ್ಲೂ ಬೆಳೆಸ್ತಿರ್ಲಿಲ್ಲ. ನನ್ನ ಮಕ್ಕಳು ಹುಟ್ಟಿದ ಮೇಲೆ ಆಸ್ ಎ ಮದರ್ ನಾನು ರೋಲ್ ಮಾಡೆಲ್ ಆಗಿರ್ಬೇಕು. ನಾನ್ ತಪ್ಪಿದ್ರೆ ನನ್ನ ಮಕ್ಕಳು ತಪ್ತಾರೆ ಅನ್ನೋದಕ್ಕೆ ನನ್ನನ್ನು ನಾನು ಬದಲಾಯಿಸ್ಕೊಂಡಿರೋದು. ರವೀಶ್ ಹುಟ್ಟೋವರೆಗೂ ಕೂಡ ನಾನು ಯಾವ ರೋಲಲ್ಲೂ ಬೆಸ್ಟ್ ಇರ್ಲಿಲ್ಲ. ನನ್ನ ಅಪ್ಪ ಅಮ್ಮ ಒಳ್ಳೆ ಮಗುನೂ ಆಗಿರ್ಲಿಲ್ಲ, ನನ್ಗೆ ಬೆಸ್ಟ್ ವೈಫ್ ಆಗಿರ್ಲಿಲ್ಲ, ಅಥವಾ ಬೆಸ್ಟ್ ಸ್ಟೂಡೆಂಟು ಆಗಿರ್ಲಿಲ್ಲ. ಓದೋಕ್ ಚೆನ್ನಾಗಿದೆ, ಬಟ್ ಬೆಸ್ಟ್ ಸ್ಟೂಡೆಂಟ್ ಕೂಡ ಆಗಿರ್ಲಿಲ್ಲ. ಯಾವ್ದು ಕೂಡ ನಾನು ನೀಟಾಗಿ ಮಾಡಿರ್ಲಿಲ್ಲ. ನಿಜವಾಗ್ಲೂ ವೇಸ್ಟ್ ಬಾಡಿನೇ ಆಗಿದೆ. ಹೆಂಗಪ್ಪ ಇವಳು ತಿದ್ದೋದು ಅನ್ನೋಷ್ಟು ಇದ್ದೆ ನಾನು. ಆದ್ರೆ ಯಾವಾಗ ನಾನು ನನ್ನ ಮಕ್ಕಳಿಗೆ ತಾಯಿಯಾಗಿ ನಾನು ರೋಲ್ ಮಾಡೆಲ್, ಅವ್ರು ನನ್ನ ನೋಡಿ ಕಲಿತಾರೆ, ಅವ್ರು ಬೆಸ್ಟ್ ಸಿಟಿಸನ್ ಆಗ್ಬೇಕು ಅಂತಂದ್ರೆ ನಾನು ಬದಲಾಯಿಸ್ಕೋಬೇಕು ಅನ್ನೋ ಅರಿವಾಯ್ತು. ನನ್ ಮಗು ಹುಟ್ಟಿದ ದಿನಿನ ನನ್ ಬದಲಾವಣೆ ಶುರುವಾಗಿದ್ದು. ಇವತ್ ನಾನು ಇಲ್ಲಿದ್ದೀನಿ. ಎಷ್ಟೋ ಸರಿ ನನ್ನ ಮಕ್ಕಳು ಈ ವಿಷಯಕ್ಕೆ ನಾನು ನಿನ್ನಿಂದ ಇನ್ಸ್ಪೈರ್ ಆಗಿದ್ದೀನಿ ಅಂತ ಅಂದಾಗ ಒಂದು ಪ್ರೌಡ್ ಫೀಲ್ ಆಗತ್ತೆ. ಅಥವಾ ನನ್ನ ಅಪ್ಪ ಅಮ್ಮ ಎಕ್ಸಾಕ್ಟ್ ಕಾಯಿನ್ ಅಪೋಸಿಟ್ ಫೇಸ್ ನೀನು ದಿವ್ಯಾ, ಈಗ ನಿನ್ ಬಗ್ಗೆ ನಮಗ್ ಪ್ರೌಡ್ ಫೀಲ್ ಆಗತ್ತೆ ಅಂತಂದಾಗ ಖುಷಿ ಆಗತ್ತೆ. ಆಬ್ವಿಯಸ್ಲಿ ನನ್ನ ಹಸ್ಬೆಂಡ್ ಓಪನ್ಲಿ ಅಪ್ರಿಶಿಯೇಟ್ ಮಾಡದೇ ಇದ್ರು ಕೂಡ ಕೆಲವೊಂದು ವಿಷಯಗಳನ್ನ ನನ್ನ ಬದಲಾವಣೆ ಅವ್ರು ಗುರುತಿಸಿದಾಗ ಖುಷಿ ಆಗುತ್ತೆ. ಸೊ ಬದಲಾವಣೆ ಸಾಧ್ಯ, ಖಂಡಿತವಾಗಿ ಕೂಡ ಸಾಧ್ಯ. ನಾನೇ ಹೇಳ್ದಲ್ಲ, ನನ್ ಮಗು ಹುಟ್ಟಿದ ಮೇಲೇನೆ ನನ್ನ ಬದಲಾವಣೆ. ಅದ್ರ ನಂತರನೇ ನಾನು ಏನಾದ್ರು ಒಂದು ಚೂರು ಪ್ರಯೋಜನಕ್ಕೆ ಅಂತ ಬಂದಿದ್ದು. ಅಲ್ಲಿವರೆಗೂ ನಾನು ಕೂಡ ಒಂದು ಕಸ ತರಾನೇ ವೇಸ್ಟ್ ಆಗಿ ಇದ್ದಕ್ಕೆ ಬರಲ್ಲ ಅನ್ನೋ ಹಾಗೆ ಬದುಕದವಳು ನಾನು. ಸಾಧ್ಯ ಆಗತ್ತೆ ಬದಲಾವಣೆ. ನೀವು ಬಯಸಿದ್ರೆ ಯಾವಾಗ ಬೇಕಿದ್ರು ಕೂಡ ಸಾಧ್ಯ. ಇವತ್ತೇ ನಿರ್ಧಾರ ಮಾಡಿ ನನ್ನ ಜೀವನ ನಾನು ಬದಲಾಯಿಸ್ಕೊಳ್ತೀನಿ, ನಾನ್ ರೋಲ್ ಮಾಡೆಲ್ ತರ ಇರ್ತೀನಿ ಅನ್ನೋದನ್ನ. ಸುತ್ತಲಿರೋರು ಮತ್ತೆ 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 ನಿಮ್ಮನ್ನೇ ನೋಡಿದಾಗ ಅವ್ರಿಗೆ ಎಲ್ಲೋ ಒಂದ್ ಕಡೆ ಇಂಪ್ಯಾಕ್ಟ್ ಬೀಳತ್ತೆ. ಅವ್ರನ್ನ ಬದಲಾಯಿಸಕ್ಕೆ ಅಂತ ನಾವು ರೋಲ್ ಮಾಡೆಲ್ ಆಗೋದ್ ಬೇಡ, ಆದ್ರೆ
ನಾವು ಅವರಲ್ಲಿ ಸುತ್ತಲಿರೋ ನಮಗೆ ಕನ್ಸ್ಯೂಮರಿಸಮ್ ಅಲ್ಲಿ ಕಳೆದು ಹೋಗೋದು ಬೇಡ. ಅಟ್ಲೀಸ್ಟ್ ನೋಡಿ, ನಾಲೆಜ್ ಇಲ್ಲದೆ ಹಾಗೆ ಬದುಕಿದಾಗ ಅದು ತಪ್ಪಲ್ಲ. ಆದ್ರೆ ಯಾವಾಗ ತಿಳುವಳಿಕೆ ಇದ್ದು ಕೂಡ ನಾವು ತಪ್ಪು ಮಾಡ್ತೀವಿ ನೋಡಿ, ಅದು ದೊಡ್ಡ ತಪ್ಪು. ತಿಳುವಳಿಕೆ ಇಲ್ದೇನೆ ಇರೋರು ಆತರ ನಡ್ಕೊಂಡ್ರೆ ಅದ್ ನಾವ್ ಏನು ಮಾಡಕ್ಕಾಗಲ್ಲ, ಯಾಕಂದ್ರೆ ಅವ್ರಿಗೆ ತಿಳುವಳಿಕೆ ಇಲ್ಲ. ತಿಳುವಳಿಕೆ ಮೂಡಿಸ್ಬೇಕಾಗೋದು ಮಾಡ್ಬೇಕಾಗಿರೋದು ನಮ್ ಜವಾಬ್ದಾರಿ. ಆದ್ರೆ ಯಾವಾಗ ನಾವು ಎಲ್ಲಾ ಇಕೋ ಫ್ರೆಂಡ್ಲಿ ನಾಲೆಜ್ ಇದೆ, ಸಸ್ಟೈನಬಿಲಿಟಿ ನಾಲೆಜ್ ಇದೆ, ಎಲ್ಲಾ ನಾಲೆಜ್ ನಮ್ಗೆ ಆಲ್ರೆಡಿ ಇದೆ, ಆದ್ರೆ ನಾವ್ ಯಾವ್ದನ್ನು ಅಳವಡಿಸದೇ ಇಲ್ಲ ಅಂತ ಅಂದ್ರೆ ನಾವು ತಿಳಿದು ಕೂಡ ಮಾಡ್ತಿರೋದು ತಪ್ಪು. ಇದನ್ನ ನಾವು ಮಾಡೋದು ಬೇಡ. ಸಾಧ್ಯ ಆದಷ್ಟು ನಮ್ ಲೈಫ್ ಅನ್ನ ಒಂದು ರೋಲ್ ಮಾಡೆಲ್ ತರ ಬಿಲ್ಡ್ ಮಾಡ್ಕೊಂಡು ಹೋಗೋಣ. ಇವತ್ತೇ ಬದಲಾಗ್ತಾನೆ ಅಂತ ಅನ್ಕೊಡಿ. ನನ್ನ ಮಗ ಹುಟ್ಟದ ಮೇಲೆ ಬದಲಾಗಿದೆ. ನೀವು ಇವತ್ತು ಆಲ್ರೆಡಿ ನೀವು ಫಾಲೋ ಮಾಡ್ತಾ ಇದ್ರೆ ಖಂಡಿತವಾಗಿ ಕೂಡ ತುಂಬಾನೇ ಅಪ್ರಿಶಿಯೇಟ್ ಮಾಡ್ತೀನಿ. ನಿಮ್ಮಲ್ಲಿ ನನ್ಗೆ ತುಂಬಾ ಗೌರವ ಇದೆ. ಆದ್ರೆ ಇಲ್ಲ, ನಾವು ಕನ್ಸ್ಯೂಮರಿಸಮ್ ಕಳೆದು ಹೋಗಿದ್ವಿ, ವಾಪಸ್ ಸಸ್ಟೈನಬಿಲಿಟಿಗೆ ಬರೋ ಪ್ರಯತ್ನ ಮಾಡ್ತೀವಿ ಇವತ್ತಿಂದ ಅಂತ ನೀವೇನಾದ್ರು ನಿರ್ಧಾರ ಮಾಡಿದ್ರೆ ಖಂಡಿತವಾಗಿ ಕೂಡ ಟನ್ಸ್ ಆಫ್ ವಿಷಸ್. ನಾವೆಲ್ಲರೂ ನಿಮ್ ಜೊತೆಗಿದ್ದೀವಿ. ಖಂಡಿತ ಇವತ್ತೇ ಆ ಬದಲಾವಣೆ ಶುರು ಮಾಡಿ. ನಾವು ಮಾತ್ರ ಕ್ಲೀನ್ ಆಗಿರೋದಲ್ಲ, ನಮ್ ಸುತ್ತಲೂ ಅಷ್ಟೇ ಕ್ಲೀನ್ ಆಗಿರೋದಲ್ಲ, ನಮ್ ಪ್ರಕೃತಿನೂ ಕೂಡ ಒಂದು ಕ್ಲೀನ್ ಆಗಿ ಪರಿಶುದ್ಧತೆಯಿಂದ, ಪರಿಶುದ್ಧ ಮನಸ್ಸಿನಿಂದ, ಪರಿಶುದ್ಧ ವಾತಾವರಣದ ಜೊತೆಗೆ ನಾವು ಬದುಕ್ತಾ ಹೋದ್ರೆ ಮುಂದೊಂದು ದಿನ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ನೋಡಿ. ನಮ್ಮ ಮಕ್ಕಳು ನಿಜ ಆ ಕಸದ ರಾಶಿ ನೋಡಿ ಬಯ್ಯೋ ಹಾಗಿರ್ಬಾರ್ದು, ಇದ್ರಲ್ಲಿ ನಮ್ಮಪ್ಪ ಒಂದು ಪಾಲಿದೆ ಅನ್ನೋ ಹಾಗಿರ್ಬಾರ್ದು. ಯಾರು ಏನೇ ಮಾಡ್ಲಿ, ನನ್ನ ಅಪ್ಪ ಅಟ್ಲೀಸ್ಟ್ ಇದ್ರಲ್ಲಿ ಅವ್ರ ಪಾಲಿಲ್ಲ, ಅವ್ರ ಪ್ರಯತ್ನನ ಅವ್ರು ಮಾಡಿದ್ರು ನಮ್ಗೊಂದು ಒಳ್ಳೆ ಪರಿಸರನ ಬಿಟ್ಟು ಹೋಗೋದಕ್ಕೆ ಅನ್ನೋ ಹಾಗೆ ನಾವು ಬದುಕಬೇಕು. ಅದು ನನ್ನ ಆಸೆ. ಸೊ ನಿಮ್ಮ ಆಸೆ ನೋಡಿ ಹಾಕಿದ್ರೆ ಖಂಡಿತ ಕೈ ಜೋಡಿಸಿ. ವಿಡಿಯೋ 3ನೇ ಸರಿ ರೆಕಾರ್ಡ್ ಮಾಡಿದ್ರು ಕೂಡ ತುಂಬಾ ಲೆಂತಿ ಸ್ಟ್ರೆಚ್ ಆಗೋಯ್ತು. ಸಾರಿ ಫಾರ್ ದಟ್. ಕೊನೆ ತನಕ ನೀವು ನೋಡ್ತಾ ಇದ್ರೆ ವಿಡಿಯೋದ ನಿಮ್ಮ ಪೇಷನ್ಸ್ ಸಿಗೋದು ಅಪ್ರಿಸಿಯೇಷನ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸ್ಕಿಲ್ಸ್ ಅಂಡ್ ಹಾಬೀಸ್. ಮೇನ್ ಆಗಿ ಇದರಲ್ಲಿ ನಾನು ಮಕ್ಕಳದ್ದು ಕೂಡ ಸಾಕಷ್ಟು ವಿಷಯಗಳನ್ನ ಕವರ್ ಮಾಡ್ತೀನಿ. ಸ್ಕಿಲ್ಸ್ ಅಂಡ್ ಹಾಬೀಸ್ ಅಲ್ಲಿ ಕೇಳ್ತಾ ಇದ್ರಲ್ಲ ಮಕ್ಕಳ ಬಗ್ಗೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಸಾಕಷ್ಟು ಆನ್ಸರ್ ಸಿಗುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದ.